निषुसीहीतनन्ते गणेषु त्वां कवीनाम् न ते त्वक्रियते किञ्चनादे महामर्कं माधवं चित्रवच्च मयि स्थितो मदन्येषु स्वतन्त्रो व्यक्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारमुद्देश्यं च हरिं स्मरेत् तत्र तत्र स्थितो विष्णुः ततः शक्तिप्रबोधयन् एक एव महाशक्तिः कुरुते सर्वमञ्जसा अशेषवाक्याट्यमनामहन्त्री नवं नवं स्पष्टसुभप्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः बुद्धिर्बलं यशो धैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत् नमोऽस्तु तात्विका देवाः विष्णुभक्तिपरायणाः भवन्तश्च प्रपन्नोऽहं भवन्तश्च कृपालवः धर्ममार्गे प्रेरयन्तु भवन्तः सर्व एव हि साधिताखिलसत्तत्त्वं बाधिताखिलदुर्मतं बोधिताखिलसन्मार्गं माधवाख्ययतिं भजे यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा विदोषभाश्चिन्तितसन्मनोरथप्रदः मण्डलमण्डनायितः सदा ममाज्ञानतमो विनाशकश्रुतीशचिन्तामणिरस्तु भूतितः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्यनाथ गुरुपातु यो धीरो नवचन्द्रिकाम् नवामृतकलातीर्थताण्डवानि व्यचीकृपत सत्याभिघ्नकराब्जोत्थान् 50 वर्षपूजकान् सत्यप्रमोदतीर्थार्यान् नौमि न्यायसुधारतान् बन्धुसुतं गुरुरिष्टदैवतमिति त्वत्पादपङ्केरुहम् प्राप्तं मां परिपालयेति सततं याचेणि बद्धाञ्जलिः चित्तं मद्गुणदोषचिन्तनविधौ नूनं मनां मा कृताः श्रीसत्यात्मगुरोस्त्वदङ्घ्रियुगलं हित्वा न मे सद्गतिः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः विद्यापीठविधातारं विद्यावारिधिचण्डिरं विद्यार्थिवत्सलं वन्दे महामहिमसद्गुरुम् श्रीगुरुभ्यो नमः हरि ओम् ನಮ್ಮೆಲ್ಲರ ಕುಲಗುರುಗಳಾದ ಜಗದ್ಗುರುಗಳಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮೂಲ ಮಹಾಸಂಸ್ಥಾನಾಧೀಶ್ವರರಾದ ಶ್ರೀಮಂತಾದಿ ಮಠಾಧೀಶ ಶ್ರೀ ಸತ್ಯಾನಂದತೀರ್ಥ ಶ್ರೀಪಾದಂಗಳವರ ಅವರಂತರ್ಯಾಮಿಯಾದ ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಸಕಲ ಗುರು ಪರಂಪರೆ ಅವರೆಲ್ಲರಿಗೂ ಮುಖ್ಯ ಗಂಗೋತ್ರಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರಂತರ್ಯಾಮಿಯಾದ ಜಗಜ್ಜನನಿಯಾದ ಮಹಾಲಕ್ಷ್ಮೀ ದೇವಿ ಆ ಮಹಾಲಕ್ಷ್ಮೀ ದೇವಿಗೂ ಅಸ್ತಿತ್ವವನ್ನು ಕೊಟ್ಟ ಜಗದೊಡೆಯ ಸಾರ್ವಭೌಮ ಸರ್ವಕರ್ಮಕರ್ತೃ ಸರ್ವಕರ್ಮಕಾರಯಿತೃ ಸರ್ವಕರ್ಮ ಫಲಭೋಜಯಿತೃ ಸರ್ವಸ್ವಾಮಿ ಸರ್ವಪ್ರೇರಕ ಸರ್ವನಿಯಾಮಕ ಸರ್ವಕರ್ಮಕರ್ತನಾದಂತಹ ಆ ಪರಮಾತ್ಮನ ವಿಶೇಷವಾದ ಚಿಂತನೆಯನ್ನ ಮಾಡ್ತಾ ನಮ್ಮ ಜೀವನದಲ್ಲಿ ಬಂದ
ಮತ್ತೊಂದು ಅಧಿಕ ಮಾಸದ ಈ ಪರ್ವ ಪ್ರಸಂಗ. ಇಂತಹ ಅಧಿಕ ಮಾಸದಲ್ಲಿ ಮಾಡಿದ ಕರ್ಮ, ಕೇಳಿದ ಸ್ವಚ್ಛವಾದ ಮನಸ್ಸಿನಿಂದ ಕೇಳಿದ ಗ್ರಂಥ, ಶಾಸ್ತ್ರ, ಪ್ರವಚನ, ಕೈಯಿಂದ ಮಾಡಿದ, ಏಕಾಗ್ರತೆಯಿಂದ ಮಾಡಿದ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥವಾಗಿ ಮಾಡಿದ ಒಂದೊಂದು ದಾನ ಇದೆಲ್ಲವೂ ಅನಂತ ಪಟ್ಟು ಮಾಡಿಕೊಡುವ ಪರಮಾತ್ಮನ ಪರಮಕಾರುಣ್ಯ. ಅಂತಹ ಪರಮ ಕಾರುಣಿಕನಾದ ಪರಮಾತ್ಮನ ಚಿಂತನೆಯನ್ನ ಮಾಡುತ್ತಾ ಆ ಪರಮಾತ್ಮನಲ್ಲಿ ಮತ್ತೊಮ್ಮೆ ಮೊದಲೊಮ್ಮೆ ಅನಂತ 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 ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡುತ್ತಾ ಕಣ್ಣಿನಲ್ಲಿ ನಿಂತು ಏಕಾಗ್ರತೆ ಕೊಟ್ಟು, ಕಿವಿಯಲ್ಲಿ ನಿಂತು ಏಕಾಗ್ರತೆಯನ್ನ ಕೊಟ್ಟು, ಮನಸ್ಸಿನ ವಿಚಾರಗಳಲ್ಲಿ ನಿಂತು ಏಕಾಗ್ರತೆಯನ್ನ ಕೊಟ್ಟು, ಒಂದು ಕ್ಷಣವೂ ಭಾಗವತ ಬಿಟ್ಟು ಬೇರೆ ಯಾವುದನ್ನೂ ಯೋಚನೆ ಮಾಡದ ಹಾಗೆ, ಎಂಥ ಆಪತ್ತೇ ಬರಲಿ, ಎಂತಹ ವಿಪತ್ತೇ ಬರಲಿ, ಸಕಲ ಕರ್ಮಕ್ಕೂ ಸಾಕ್ಷಿಭೂತನಾದ ಆ ಪರಮಾತ್ಮನ ಅನುಗ್ರಹ ನನ್ನನ್ನ ಕಾಪಾಡುತ್ತದೆ ಅನ್ನುವ ಅತ್ಯಂತ ದೃಢವಾದ ಮನಸ್ಸಿನಿಂದ ಆ ಮನಸ್ಸಿನ ವಿಕಾರಗಳಿಗೆ ಬರುವ ಎಲ್ಲ ವಿಘ್ನಗಳು ಪರಮಾತ್ಮ ದೂರ ಮಾಡಿ ಹಾಕಿ, ಎಲ್ಲ ಇಂದ್ರಿಯಗಳಲ್ಲಿ ನಿಂತು ಪಟುತ್ವವನ್ನ ಪರಮಾತ್ಮ ಕೊಡಲಿ ಎಂದು ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡ್ತಾ, ಸಕಲ ವಿಘ್ನಹರ್ತೃವಾದಂತಹ ಗಣಪತಿ ಅವನಂತರ್ಯಾಮಿಯಾದ ವಿಶ್ವಂಭರನನ್ನ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡ್ತಾ, ಇವತ್ತಿನಿಂದ ಆರಂಭ ಮಾಡಿ ಸಪ್ತಾಹದ ಪರ್ಯಂತ ಭಾಗವತ ಸಪ್ತಾಹದ ಭಾಗವತ ಪ್ರವಚನದ ಶ್ರವಣ ರೂಪವಾದ ಯಜ್ಞ. ಈ ನಾವು ಕೇಳುವ ಭಾಗವತದ 1.5 ಗಂಟೆಯೋ 2 ಗಂಟೆಯೋ ಇದು ಕೇವಲ ಪರಮಾತ್ಮನಿಗಾಗಿ ಮೀಸಲು. ಈ ಭಾಗವತದಿಂದ ಕೇಳಿ ಬಂದ ಪುಣ್ಯ ನಮಗೆ ಒಳಿತಾಗಬೇಕು ಅಷ್ಟೇ ಅಲ್ಲ, ಜಗತ್ತಿಗೆ ಬಂದ ವಿಪತ್ತುಗಳು ಪರಿಹಾರ ಆಗಬೇಕು, ನಮ್ಮ ದೇಶದಲ್ಲಿ ಬರುವ ಎಲ್ಲ ವಿಧವಾದಂತಹ ಭೀತಿಗಳು ದೂರವಾಗಿ ಸುಭಿಕ್ಷವಾದ ರಾಷ್ಟ್ರ, ಸುಭಿಕ್ಷವಾದ ಜಗತ್ತು ಇದು ಆಗಬೇಕು ಅನ್ನುವ ಲೋಕ ಕಲ್ಯಾಣದ ಸಂಕಲ್ಪವೂ ಸೇರಿಕೊಂಡಾಗಿ ನಾವೆಲ್ಲರೂ ಪ್ರಾರ್ಥನೆಯನ್ನ ಮಾಡ್ತಾ ಈ ಭಾಗವತದ ಶ್ರವಣವನ್ನ ಈ ಅಧಿಕ ಮಾಸದ ಪರ್ವಕಾಲದ ಈ ಪ್ರಸಂಗದಲ್ಲಿ ಭಾಗವತದ ಶ್ರವಣಕ್ಕಾಗಿ ಗುರುಗಳಲ್ಲಿ, ಹಿರಿಯರಲ್ಲಿ, ತತ್ವಾಭಿಮಾನಿ ದೇವತೆಗಳಲ್ಲಿ, ಮುಖ್ಯಪ್ರಾಣ ದೇವರಲ್ಲಿ, ಲಕ್ಷ್ಮೀ ದೇವಿಯಲ್ಲಿ, ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ಶ್ರವಣ ರೂಪವಾದ ಕ್ರಿಯೆಯನ್ನ ಆರಂಭ ಮಾಡೋಣ. ಸ್ವಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕ ಶ್ರವಣ ಪಠಣ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತೃಣ ನಿಖಿಲ ಕಲಿಕೃತ ಕಲ್ಪಶಾಪನೂತನ ಪಟುತರೆ ಧರ್ಮ ನಿಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಮಹಾಮುನಿಕೃತೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಃ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸತ್ಯಂ ಪರಂ ಧೀಮಹಿ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನಂತವಾದ ಬ್ರಹ್ಮಾಂಡಕ್ಕೆ ನಿಯಾಮಕನಾದ ಪರಮಾತ್ಮ ಜಗತ್ತಿನ ಕಲ್ಯಾಣಕ್ಕಾಗಿ, ಸಜ್ಜನರ ವಿಶೇಷವಾದ ಅನುಗ್ರಹದ ಪ್ರಾರ್ಥನೆಗಾಗಿ ಹಯಗ್ರೀವ ರೂಪದಿಂದ, ಮತ್ಸ್ಯ ರೂಪದಿಂದ, ಮಧುಸೂದನ ರೂಪದಿಂದ ವೇದವನ್ನ ವಮನ ಮಾಡಿದ. ವೇದ ಇದು ಪೌರುಷೇಯವಲ್ಲ, ವೇದ ಇದು ಅಪೌರುಷೇಯ. ಯಾರೋ ಒಬ್ಬರು ಗ್ರಂಥದಲ್ಲಿ ಇದು ಹಿಡಿದಿಟ್ಟ ಗ್ರಾಂಥಿಕವಾದ ವಿಷಯ ವೇದವಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಪರಮಾತ್ಮನ ಬುದ್ಧಿಸ್ಥವಾದ ವೇದ. ಅಂತಹ ವೇದವನ್ನ ಜಗತ್ತಿನ ಹಿತಕ್ಕಾಗಿ, ಲೋಕದ ಉದ್ಧಾರಕ್ಕಾಗಿ ಪರಮಾತ್ಮ ಅದನ್ನ ವಮನ ಮಾಡಿದ.
ಉಪದೇಶ ಮಾಡಿದ. ಇಂತಹ ಅನಂತವಾದ ವೇದವನ್ನ ಉಪದೇಶ ಮಾಡಿದ ಪರಮಾತ್ಮ ಅದನ್ನ ಸರಿಯಾಗಿ ಅರಗಿಸಿಕೊಂಡು ತಿಳಿಯುವ ತಾಕತ್ತು ನಮಗೆ ಬಂದಿದೆ. ವಿಭಾಗ ಮಾಡಿದಾಗಲೇನೆ ವೇದ ನಮಗೆ ಅರ್ಥ ಆಗುವುದಿಲ್ಲ ಎಂದಾದ ಮೇಲೆ ಆ ಅನಂತವಾದ ವೇದ ನಮಗೆ ಅರ್ಥವಾಗ್ಲಿಕ್ಕೆ ಸಾಧ್ಯವಿಲ್ಲ. ಇದನ್ನೆಲ್ಲ ನೋಡಿದ ಪರಮಾತ್ಮ ಇಷ್ಟು ಅನಂತವಾದ ವೇದಗಳನ್ನ ಕೊಟ್ರೆ ಭೂಲೋಕದ ಜನರಿಗೆ ಅದನ್ನ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ದೃಷ್ಟಿಯಿಂದ ಎಲ್ಲ ಋಷಿಗಳ, ಮುನಿಗಳ, ದೇವತೆಗಳ, ಬ್ರಹ್ಮದೇವರ, ಮಹಾಲಕ್ಷ್ಮೀ ದೇವಿಯ ಪ್ರಾರ್ಥನೆಯ ಮೇರೆಗೆ ವೇದಗಳ ವಿಭಾಗವನ್ನ ಮಾಡಿ ಅನಂತವಾದ ವೇದಗಳನ್ನ ಜಗತ್ತಿನ ಎಲ್ಲ ಜನರು ತಿಳಿದುಕೊಳ್ಳುವುದಕ್ಕೆ ಸಹಕಾರಿಯಾಗಲಿ ಅನ್ನುವುದಕ್ಕಾಗಿಯೇನೆ, ವೇದಗಳ ವಿಭಾಗವನ್ನ ಮಾಡುವುದಕ್ಕಾಗಿಯೇನೆ ಪರಮಾತ್ಮ ವೇದವ್ಯಾಸ ಎನ್ನುವ ರೂಪವನ್ನ ತಾಳಿತು. ಗಂಗಾ ನದಿ, ಯಮುನಾ ನದಿ, ಸಂಗಮ ಕ್ಷೇತ್ರ, ಕಲ್ಪಿತಪುರ, ಕಾಲ್ಪಿ ಅನ್ನುವ ಒಂದು ಪರಮಶ್ರೇಷ್ಠವಾದ ಒಂದು ನಡುಗಡ್ಡೆ. ಅಲ್ಲಿ ಸತ್ಯವತಿ ಪರಾಶರರು ಇಬ್ಬರು ಸೇರಿ ಗಂಧರ್ವ ವಿವಾಹವನ್ನವಾದಾಗ ಆ ವಿವಾಹದಲ್ಲಿ ಹುಟ್ಟಿದ ಪರಮಾತ್ಮ ಅವನು ವೇದವ್ಯಾಸನಾಗಿ. ಹೇಗೆ ಹುಟ್ಟಿದ ಪರಮಾತ್ಮ ಅಂದ್ರೆ ಯಥಾ ನರಸಿಂಹ ಕೃತಿರಾವಿರಾಸಿ. ಯಾವ ರೀತಿ ಕಂಬವೇ ತಂದೆ, ಕಂಬವೇ ತಾಯಿ, ಕಂಬವೇ ಬಂಧು ಬಳಗ, ನಾನು ಹುಟ್ಟಬೇಕು ಎಂದಾದರೆ ತಂದೆ ತಾಯಿಯ ಅಪೇಕ್ಷೆ ಇಲ್ಲ, ನನಗೆ ಶುಕ್ಲ ಶೋಣಿತ ಸಂಬಂಧಗಳು ಇಲ್ಲ, ಹುಟ್ಟಬೇಕು ಅಂತ ನಾನು ಸಂಕಲ್ಪ ಮಾಡಿದೆ, ತಟ್ಟನೆ ನಾನು ಅಲ್ಲಿ ಪ್ರಕಟಗೊಳ್ಳುತ್ತೇನೆ ಎನ್ನುವುದನ್ನ ಹೇಗೆ ನರಸಿಂಹ ರೂಪದಿಂದ ಪರಮಾತ್ಮ ತೋರಿಸಿದನೋ, ಕಂಬದಿಂದ ಬಂದು ಹೇಗೆ ನರಸಿಂಹನಾಗಿ ಪರಮಾತ್ಮ ಬಂದನೋ, ಹಾಗೆ ಆ ನಡುಗಡ್ಡೆಯ ಹಡಗಿನ ಮಧ್ಯದಲ್ಲಿ ಪರಮಾತ್ಮ ತಟ್ಟನೆ ಪ್ರತ್ಯಕ್ಷನಾದ. ಆಗ ಆ ತಂದೆ ತಾಯಿಗಳ ಸತ್ಯವತಿ ಪರಾಶರರ ಮುಂದೆ ಮಾಡಿಕೊಂಡು ಹುಟ್ಟಿದ್ದರ ನಿಮಿತ್ತಕ್ಕಾಗಿ ಪರಮಾತ್ಮನಿಗೆ ಮೊಟ್ಟ ಮೊದಲಿಗೆ ಬಂದ ಹೆಸರು ದ್ವೈಪಾಯನ. ದ್ವೀಪ ಅಲ್ಲಿ ಅಯನ ಹುಟ್ಟಿದವ, ಅಂತೆಯೇ ದ್ವೈಪಾಯನ ಅಂತ ಹೆಸರು ಬಂತು. ನಂತರದಲ್ಲಿ ವರ್ಧನೆಯಾದಂತಹ ಪರಮಾತ್ಮ ಶುದ್ಧವಾದ ಜ್ಞಾನ ಪಡಿಬೇಕು ಎಂದಾದರೆ ತಪಸ್ಸಿನ ವಿನಃ ಶುದ್ಧ ಜ್ಞಾನ ಯಾರಿಗೂ ಬರೋದಿಲ್ಲ ಅನ್ನುವುದನ್ನ ಜಗತ್ತಿಗೆ ತೋರಿಸೋದಕ್ಕಾಗಿ ಬದರಿ ವೃಕ್ಷ ಅಂದರೆ ಬಾರೆಹಣ್ಣಿನ ಒಂದು ವನ, ಆ ಬಾರೆಹಣ್ಣಿನ ವನದ ಮಧ್ಯದಲ್ಲಿ ಕುಳಿತು ತಪಸ್ಸು ಮಾಡಿದ ಪರಮಾತ್ಮ ಅದೇ ಬಾದರಾಯಣ ಎನ್ನುವುದಕ್ಕೆ ಕಾರಣವಾಯಿತು. ನಂತರದಲ್ಲಿ ಪರಮಾತ್ಮ ಆ ಅನಂತವಾದ ವೇದಗಳನ್ನ ವಿಭಾಗ ಮಾಡಿ ಕ್ರಮವಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎಂದು ವಿಭಾಗ ಮಾಡಿದ. ಅಂತಹ ಅನಂತವಾದ ವೇದಗಳನ್ನ 4 ಭಾಗವಾಗಿ ವಿಭಾಗ ಮಾಡಿದ್ದರಿಂದಲೇನೆ ಪರಮಾತ್ಮನಿಗೆ ವೇದವ್ಯಾಸ ಎಂದು ಹೆಸರು ಬಂತು. ವೇದಗಳನ್ನ ವ್ಯಾಸ ವಿಭಜಿಸಿ ತಿಳುವಳಿಕೆಗಾಗಿ ಕೊಟ್ಟವ, ಆದ್ದರಿಂದ ಅವನು ವೇದವ್ಯಾಸ ಅಂತ ನಾಮಕರಣವಾಯಿತು. ಅಷ್ಟು ವೇದಗಳನ್ನ ವಿಭಾಗ ಮಾಡಿ ಕೊಟ್ಟರೂ ಕೂಡ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎಂದು ವಿಭಾಗ ಮಾಡಿ ಕೊಟ್ಟರೂ ಕೂಡ ಅಷ್ಟೆಲ್ಲ ಮಾಡಿದರೂ ತಿಳುವಳಿಕೆಯ ಬುದ್ಧಿ ವಿವೇಚನೆ ಮನುಷ್ಯನಿಗೆ ಇಲ್ಲದೆ ಹೋಯಿತು. ಆಗ ಪರಮಾತ್ಮ ವಿಚಾರ ಮಾಡಿದ, ಇಷ್ಟೆಲ್ಲ ನಾನು ಮಾಡಿಕೊಟ್ಟರೂ ಕೂಡ ಎಷ್ಟು ಮನುಷ್ಯನ ಆಲಸ್ಯತನ ಇದೆ ನೋಡಿ. ಏನೋ ಒಂದು ಮಾತು ಹೇಳ್ತಾರಲ್ಲ, ಬಡಿಸಿ ಅನ್ನ ಹಾಕಿ ತುಪ್ಪ ಹಾಕಿ ಮಧ್ಯೆ ಜಾಗ ಮಾಡಿ ಸಾರು ಹಾಕಿ ಚಂದಾಗಿ ಮಮ್ಮು ಮಾಡಿದಂತೆ ಮೆತ್ತಗೆ ಕಿವಿಚಿ ಇಟ್ಟರೂ ಬಾಯಿಯೊಳಗೆ ಹಾಕಿದರೂ ತಿನ್ನುವುದಕ್ಕೆ ತಾಕತ್ತು ನಮಗೆ ಬರುವುದಿಲ್ಲ. ಅಷ್ಟು ಮನುಷ್ಯನ ಆಲಸ್ಯತನ ಇದೆ. ಪರಮಾತ್ಮ ಅಂದ, ಏನೇ ಆಗ್ಲಿ ಅವರ ಉದ್ಧಾರ ಮಾಡುವುದ ನನ್ನ ಪ್ರಧಾನ ಉದ್ದೇಶ ಎಂದು ತಿಳಿದ ಪರಮಾತ್ಮ ಆ ವಿಭಾಗ ಮಾಡಿದ ವೇದದ ಅರ್ಥಗಳು ಜಗತ್ತಿಗೆ ಸರಿಯಾಗಿ ತಿಳಿಬೇಕು ಅನ್ನುವುದಕ್ಕಾಗಿ ವೇದದ ಅರ್ಥಗಳನ್ನ ಅರ್ಥೈಸುವಂತೆ ರಚನೆ ಮಾಡಿಕೊಟ್ಟ ಒಂದು ಶಾಸ್ತ್ರ ಪರಂಪರೆ, ಇತಿಹಾಸ ಪರಂಪರೆ, ಚರಿತ್ರ ಪರಂಪರೆಯೇ
ಪುರಾಣಗಳು. ಅಂತಹ ಪುರಾಣಗಳನ್ನ, ಅಷ್ಟಾದಶ ಪುರಾಣಗಳನ್ನ ಮೊಟ್ಟ ಮೊದಲಿಗೆ ಒಟ್ಟಿಗೆ ಮಾಡಿ ರಚನೆ ಮಾಡಿಕೊಟ್ಟ. ಆ ಅಷ್ಟಾದಶ ಪುರಾಣಗಳಿಗೂ ಕಿರೀಟಪ್ರಾಯವಾಗಿ ಭಾಗವತ ಮಹಾಭಾರತಗಳನ್ನ ಪರಮಾತ್ಮ ರಚನೆ ಮಾಡಿಕೊಟ್ಟ. ಅದೇ ಪರಮಾತ್ಮ ಆ ಪುರಾಣಗಳಲ್ಲಿ ಸಾತ್ವಿಕ ಪುರಾಣ, ರಾಜಸ ಪುರಾಣ, ತಾಮಸ ಪುರಾಣ ಎನ್ನುವುದನ್ನು ವಿಭಜನೆ ಮಾಡಿಕೊಟ್ಟು, ಯಾವ ಪುರಾಣಗಳನ್ನ ವಿಷ್ಣು ಸರ್ವೋತ್ತಮತ್ವವನ್ನ ಬಿಟ್ಟು ಇತರರಿಗೆ ಸರ್ವೋತ್ತಮ ಹೇಳುವ ಗ್ರಂಥವಿದೆಯಲ್ಲ, ಅವುಗಳನ್ನ ತಾಮಸ ಪುರಾಣ ಎಂದು, ವಿಷ್ಣುವಿಗೂ ಇತರರಿಗೂ ಆ ಸರ್ವೋತ್ತಮತ್ವ ಪ್ರತಿಪಾದಕ ಮಾಡುವಂತಹ ರಾಜಸ ಪುರಾಣಗಳನ್ನು ಯಾವುದೂ ಅಲ್ಲ, ಕೇವಲ ಹರಿಸರ್ವೋತ್ತಮತ್ವವನ್ನೇ ಪ್ರಧಾನವಾಗಿ ಪ್ರತಿಪಾದನೆ ಮಾಡುವ ಗ್ರಂಥವನ್ನ, ಅದು ಪುರಾಣ ರಾಜ, ಪುರಾಣ ಶ್ರೇಷ್ಠ ಅನ್ನುವ ಹೆಸರಿನಿಂದ ಕೊಟ್ಟ ಗ್ರಂಥವೇ ಅದು ಶ್ರೀಮದ್ ಭಾಗವತ. ಇಷ್ಟು ಒಂದೊಟ್ಟಿಗೆ ಆದರೆ ಇನ್ನೊಂದೊಟ್ಟಿಗೆ 4 ವೇದಗಳಿಗೆ ಸಮಾನವಾದ ಇನ್ನೊಂದು ಗ್ರಂಥ, ಅದು ಮಹಾಭಾರತ. ಅದಕ್ಕೆ ಪಂಚಮ ವೇದ ಎಂದು ಕರೆಯುತ್ತಾರೆ. ವೇದ ಎನ್ನುವ ಶಬ್ದಕ್ಕೆ ವೇದಯತಿ ಇತಿ ವೇದ, ಯಾವುದು ನಮಗೆ ತಿಳಿಸಿಕೊಡುತ್ತದೆ. ವೇದಯತಿ ಅಂದರೆ ಅರ್ಥಯತಿ, ಜ್ಞಾಪಯತಿ, ಜ್ಞಾತಿ. ಯಾವುದು ಸುಲಭವಾಗಿ ನಮ್ಮ ದೈನಂದಿನ ಜೀವನಕ್ಕೆ ಅನುಕೂಲವಾಗುವ ಕರ್ಮಗಳು, ಚಿಂತನೆಗಳು, ತಿಳುವಳಿಕೆಗಳು ಯಾವುದರಿಂದ ಮನುಷ್ಯ ಪಡೆದುಕೊಳ್ಳುವುದಕ್ಕೆ ಸಾಧ್ಯವೋ ಅವುಗಳಿಗೆ ವೇದ ಎಂದು ಹೆಸರು ಬಂತು. ವೇದ ಅಂತಂದ್ರೆ ಕೇವಲ ಸ್ವರ ವರ್ಣಗಳಿರುವುದನ್ನಷ್ಟೇ ವೇದ ಎಂದು ತಿಳಿದು ಬಿಡುವುದಲ್ಲ. ನಿಜ, ಒಪ್ಪೋಣ, ಸ್ವರ ವರ್ಣಗಳಿಂದ ಕೂಡಿದ್ದೇ ವೇದ. ಆದರೆ ನಿಜವಾಗಿ ವೇದ ಹೊರಟದ್ದು ಯಾತಕ್ಕಾಗಿ ಅಂದರೆ ಮನುಷ್ಯನ ಜೀವನದ ವಿಕಸನಕ್ಕಾಗಿ, ಮನುಷ್ಯನ ವ್ಯಕ್ತಿತ್ವದ ಆಳುತ್ತದ ಚಿಂತನೆಗಾಗಿ ಹೊರಟದ್ದೇ ವೇದಗಳು. ಇಂತಹ ವೇದಗಳ ಅರ್ಥವನ್ನೇ ತಿಳಿಸುವ ವೇದಕ್ಕೆ ಸಮಾನವಾದ ಇನ್ನೊಂದು ಗ್ರಂಥ ಅದು ಮಹಾಭಾರತ. ಯದಿಹಾಸ್ತಿ ಯದನ್ಯತ್ರ ಎನ್ನೇ ಹಾಸ್ತಿನ ಪುತ್ರಚಿತ. ಮಹಾಭಾರತದ ಪ್ರಶಸ್ತಿ ನೋಡಿ. ಇಡೀ ಜಗತ್ತಿನಲ್ಲಿ ಮನುಷ್ಯ ತಿಳುವಳಿಕೆಗೆ ಬೇಕಾದ ಯಾವೆಲ್ಲ ವಿಷಯಗಳಿವೆ ಆ ಎಲ್ಲಾ ವಿಷಯಗಳು ಮಹಾಭಾರತಕ್ಕೆ ಬಂದಿವೆ. ಮಹಾಭಾರತದಲ್ಲಿ ಬರದೇ ಇರುವ ವಸ್ತು ವಿಷಯಗಳು ಜಗತ್ತಿನಲ್ಲಿ ಯಾವುದೂ ಅಲ್ಲ. ಯದಿಹಾಸ್ತಿ ಯದನ್ಯತ್ರ ಎನ್ನೇ ಹಾಸ್ತಿನ ಪುತ್ರಚಿತ. ಮಹಾಭಾರತದಲ್ಲಿ ಬಂದ ಯಾವೆಲ್ಲ ವಿಷಯವಿದೆ ಅದೆಲ್ಲವೂ ಮಹಾಭಾರತದಲ್ಲಿ ಇದೆ. ಆದರೆ ಮಹಾಭಾರತದಲ್ಲಿ ಬರದೇ ಇರುವ ವಸ್ತು, ಬರದೇ ಇರುವ ಚಿಂತನೆ, ಬರದೇ ಇರುವ ವಿಷಯ ಇನ್ನೊಂದು ಕಡೆಗೆ ಬಂದಿದೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಎಲ್ಲ ವಿಷಯವೂ ಕೂಡ ಮಹಾಭಾರತದಲ್ಲಿ ಬಂದಿದೆ. ಇನ್ನು ಪರಮಾತ್ಮ ಇನ್ನೊಂದು ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡಿಕೊಟ್ಟದ್ದು ಮೂಲ ರಾಮಾಯಣ. ವಾಲ್ಮೀಕಿ ಋಷಿಗಳಿಂದ ರಚಿತವಾದ ಒಂದು ರಾಮಾಯಣಕ್ಕೆ ವಾಲ್ಮೀಕಿ ರಾಮಾಯಣ 24,000 ಶ್ಲೋಕಗಳಿಂದ 7 ಕಾಂಡಗಳಿಂದ ಕೂಡಿದ ಒಂದು ಏನು ರಾಮಾಯಣದ ಚಿಂತನೆ ಇದೆಯಲ್ಲ, ಅದೊಟ್ಟಿಗೆ ಆದರೆ ದಶಲಕ್ಷ ಕೋಟಿ ಶ್ಲೋಕದಿಂದ ಕೂಡಿದ ಮೂಲ ರಾಮಾಯಣ ಒಂದಿದೆ. ಮೂಲ ರಾಮಾಯಣ ಇದೆ. ದೇವಭಾಷೆಯಲ್ಲಿ ಇವತ್ತೆಲ್ಲ ಅದು ಸಿಗುವುದಕ್ಕೆ ನಮ್ಗೆ ಕಷ್ಟ, ಸಿಗುವುದಿಲ್ಲ. ಆದರೆ ಮೂಲ ರಾಮಾಯಣ, ಮೂಲ ಭಾಗವತ, ಮೂಲ ಶ್ರೀಮನ್ ಮಹಾಭಾರತಾದಿ ಗ್ರಂಥಗಳು, ಅದರ ಜೊತೆಗೆ ಬ್ರಹ್ಮದೇವರಿಗೆ 5 ರಾತ್ರಿಗಳಲ್ಲಿ 5 ಕೋಟಿಗಿಂತಲೂ ಹೆಚ್ಚಿನ ಶ್ಲೋಕದಿಂದ ಕೂಡಿದ ಪಂಚರಾತ್ರಾಗಮ. ಇಂತಹ ಅನಂತವಾದ ಶಾಸ್ತ್ರಗಳನ್ನ ಭಗವಾನ್ ವೇದವ್ಯಾಸ ದೇವರು ನಮಗೆ ರಚನೆಯನ್ನ ಮಾಡಿಕೊಟ್ಟರು. ಇದೆಲ್ಲದರ ಅಕೂತ ಆ ಎಲ್ಲ ವೇದದ ಸಾರ ಸರ್ವಸ್ವ, ಎಲ್ಲ ಶಾಸ್ತ್ರಗಳ ಸಾರ ಸರ್ವಸ್ವ ಅದು ಏಕೈಕ ಗ್ರಂಥ ಅಂದರೆ ಅದು ಈ ಶ್ರೀಮದ್ ಭಾಗವತ. ಅದು ಈ ಶ್ರೀಮದ್ ಭಾಗವತ. ಭಾಗವತವನ್ನ ಕೇವಲ ಒಂದು ಪುರಾಣ ಎಂದು ಕೇಳುವುದಲ್ಲ. ಭಾಗವತವನ್ನ ಅದು ಕೇವಲ ಅದೊಂದು ಏನೋ ಪೇಜಿನ ಹಾಳೆಗಳ ಒಂದು ಬೈಂಡ್ ಮಾಡಿದ ಅದೊಂದು ಪುಸ್ತಕ ಎಂದು ತಿಳಿಯುವುದಲ್ಲ. ಎಲ್ಲಿ ಭಾಗವತ ಇರುತ್ತೋ ಅಲ್ಲಿ ನಿರಂತರ ನಿಶ್ಚಲವಾಗಿ ಕೃಷ್ಣ ಪರಮಾತ್ಮ ಇರ್ತಾನೆ. ಯಾದವಾರ್ಯರುವಂತ ಮಹಾನುಭಾವರು
ಆ ಯಾದವಾರ್ಯರು ತಮ್ಮ ಮಗಳಿಗೆ ಹೇಳ್ಬೇಕಂತೆ, ಅಲ್ಲಿ ಮಾಡಿನಲ್ಲಿ ಭಾಗವತ ಪುಸ್ತಕ ಇಟ್ಟಿದ್ದೇನೆ ತಗೊಂಡ್ಬರ್ತೀಯ. ಆ ಮಗಳಿಗೆ ಎಂಥವಳು, ಆ ಭಾಗವತ ಪುಸ್ತಕವನ್ನು ತರುವಾಗ ಸುಮ್ಮನೆ ಹೀಗೆ ತಗೊಂಡ್ಬರೋದಲ್ಲ, ಅದಕ್ಕೆ ಹಾಡ ಹಾಡುತ್ತಾ ಲಾಲನೆ ಮಾಡ್ತಾ ಪಾಲನೆ ಮಾಡ್ತಾ ತಗೊಂಡ್ ಬರ್ತಿದ್ಲು. ಯಾದವಾರ್ಯರಿಗೆ ಆಶ್ಚರ್ಯ ಆಯ್ತು, ಈ ಪುಸ್ತಕವನ್ನು ಯಾಕೆ ಹಾಗೆ ಆಟಾಡ್ಸ್ಕೊಂಡು ಬರ್ತೀಯ ಅಂತ. ಅಪ್ಪ, ಇದು ನನ್ನ ಪುಸ್ತಕ ಅಂತ ಅನ್ಸುದೇ ಇಲ್ಲ, ಭಾಗವತ ಕೈಯಲ್ಲಿ ಹಿಡ್ಕೊಂಡ್ರೆ ಅದು ಪುಟ್ಟ ಬಾಲಕೃಷ್ಣನನ್ನೇ ನಾನು ಕೈಯಲ್ಲಿ ಎತ್ಕೊಂಡು ಬರ್ತಾ ಇದ್ದೇನೆ ಅಂತ ಅನಿಸ್ತಿತ್ತಂತೆ. ಎಲ್ಲೋ ಬೇರೆ ಕಡೆಗಾಗಿ ಸುದ್ದಿ ಅಲ್ಲ ಇದು, ನಮ್ಮ ಮಣ್ಣೂರಿನಲ್ಲಿ ಆದ ಇತಿಹಾಸ ಇದೆಲ್ಲ. ಯಾದವಾರ್ಯರೆನ್ನುವಂತಹ ಮಹಾವಿಭೂತಿ ಪುರುಷರು ಹುಟ್ಟಿದ ಜನ್ಮಸ್ಥಳ ಅಂತ ನಮ್ಮ ಮಣ್ಣೂರು. ಆ ಯಾದವಾರ್ಯರ ಜ್ಞಾನ ಬಿಟ್ಟು ಬಿಡಿ, ಯಾದವಾರ್ಯರ ಮಗಳು ಹೇಳ್ತಾಳೆ ಪುಸ್ತಕ ತಗೊಂಬ ಅಂತಂದ್ರೆ ಅದು ನನಗೆ ಪುಸ್ತಕ ಅಂತ ಅನಿಸುವುದಿಲ್ಲ, ಅದು ಕೃಷ್ಣನ ಪ್ರತಿಮೆ ಎನಿಸ್ತದೆ ಅಂತಂದ ಮೇಲೆ ಭಾಗವತಕ್ಕೆ ಇರಬೇಕಾದ ಎಷ್ಟು ದೊಡ್ಡ ಮಹತಿ ಇದೆ ಅನ್ನೋದನ್ನ ವಿಚಾರ ಮಾಡಿ. ಅಂತಹದ್ದು ಪರಮಶ್ರೇಷ್ಠವಾದದ್ದು ಭಾಗವತ. ಪ್ರತಿ ದಿನದಲ್ಲಿ ಭಾಗವತ ಕೇಳಿದರೇನೇ ದೊಡ್ಡ ಪುಣ್ಯ ಅಂತ ಹೇಳ್ತಾರೆ. ಕೇಳೋದು ಬಿಡಿ, ಮನೆಯಲ್ಲಿ ಇಟ್ಟು ಅದನ್ನ ಒಂದು ಮಂಗಳಾರತಿ ಮಾಡಿದೆವು ಅಂತ ಆದರೇನೆ ಎಷ್ಟೋ ಜನ್ಮದ ಪಾಪಗಳ ನಾಶವಾಗ್ತದೆ ಅಂತ ಹೇಳ್ತಾರೆ. ಹೀಗಿರುವಾಗ ಏನೇ ಒಂದು ಸಣ್ಣ ಕರ್ಮ, ಒಬ್ಬ ಬ್ರಾಹ್ಮಣನಿಗೆ ಒಂದು ಲೋಟ ನೀರು ಕೊಟ್ಟರು ಅನಂತಪಟ್ಟು ಪುಣ್ಯ ಬರುವ ಈ ಒಂದು ಅಧಿಕ ಮಾಸದ ಪರ್ವಕಾಲದಲ್ಲಿ ಭಾಗವತ ಶ್ರವಣವನ್ನು ಮಾಡಿದರೆ ಏನು ಫಲ ಇರಬೇಕು. ದಾಸರು ಹೇಳ್ತಾರೆ, 1000 ಹೆಡೆಯ ನಾಗನಿಗೂ ಕೂಡ ಅಧಿಕ ಮಾಸದಲ್ಲಿ ಭಾಗವತ ಶ್ರವಣ ಮಾಡಿದ ವ್ಯಕ್ತಿಯ ಪುಣ್ಯವನ್ನ ಹೇಳೋದಕ್ಕೆ ಆ ಶೇಷದೇವರ ಬಾಯಿಯೂ ಸಾಲುವುದಿಲ್ಲ ಅಂತೆ. 1000 ಹೆಡೆಯ ನಾಗ ಇಡೀ ಬ್ರಹ್ಮಾಂಡವನ್ನ ಸಾಸಿವೆ ಕಾಳಿನಂತೆ ತಲೆ ಮೇಲೆ ಇಟ್ಟುಕೊಂಡ ಆ ಶೇಷ ದೇವರನ್ನ ಶರತಲ್ಪದಲ್ಲಿ ದೇವರನ್ನ ಆ ಶೇಷತಲ್ಪದಲ್ಲಿ ಮಲಗಿಸಿದಂತಹ ಆ ಶೇಷದೇವರಿಗೂ ಸಹ ಅಧಿಕ ಮಾಸದಲ್ಲಿ ಭಾಗವತದ ಶ್ರವಣ ಮಾಡಿದ ವ್ಯಕ್ತಿಯ ಪುಣ್ಯವನ್ನ ಹೇಳೋದಕ್ಕೆ ಇನ್ನೂ 1000 ಬಾಯಿ ಇದ್ರೆ ನನಗೆ ಸಾಕಾಗ್ತಿತ್ತ? ಇನ್ನೊಂದು 1000 ಬಾಯಿ ಇದ್ರೆ ನಾನು ಪೂರ್ತಿ ಪುಣ್ಯ ಹೇಳಬಹುದಿತ್ತ ಅಂತ ಶೇಷದೇವರೇ ಹೇಳುತ್ತಿರಬೇಕಾದಾಗ ಈ ಭಾಗವತದ ಮಹಾತ್ಮ್ಯ, ಈ ಭಾಗವತದ ಶ್ರೇಷ್ಠತೆ ಇನ್ಯಾವ ಬಾಯಿಂದ ಹೇಳಬೇಕು, ಇನ್ಯಾವ ಮಂತ್ರಗಳಿಂದ ಹೇಳಬೇಕು? ಕೇಳಿದವರೇ ಧನ್ಯರು, ಕೇಳಿದವರೇ ಮಾನ್ಯರು. ಭಾಗವತ ಶ್ರವಣ, ಭಾಗವತದ ಚಿಂತನೆ ಇದ್ಯಾರ್ಯಾರಿಗೂ ಹಾದಿ ಬೀದಿಯಲ್ಲಿ ಹೋಗುವುದಕ್ಕೆ ತಪ್ಪೋದಲ್ಲ ಈ ಪುಣ್ಯ. ಆಲಸ್ಯತನ ಮಾಡಿ ಏನೋ ಆಗ್ತಿರ್ತದೆ, ಏನೋ ಮಾಡ್ತಿರ್ತದೆ, ನಡೀರಿ 4 ಇದೊಂದು 5 ಕೇಳಿ ಬಂದು ಬಿಡೋಣ ಅಂತ ಹೇಳಿ ಮನಸ್ಸಿನಲ್ಲಿ ಕೂತ್ರೆ ದೈವ ನಮ್ಮನ್ನ ಕೂಡಿಸಿದರೂ ಬೇರೆ ಕಡೆಗೆ ಮನಸ್ಸು ಮಾಡಿಸ್ತದೆ. ಬರಬೇಕು, ಕೇಳಬೇಕು, ವಿಶಿಷ್ಟ ಯೋಗ್ಯತೆ ಬೇಕದಕ್ಕೆಲ್ಲ, ಮುಗ್ಗಟಿಸುವುದಿಲ್ಲ ಅದನ್ನೆಲ್ಲ. ಅಂತಹ ಶ್ರೇಷ್ಠವಾದ ಗ್ರಂಥ ಅದು ಭಾಗವತ. ಆ ಭಾಗವತದ ಮಹಾತ್ಮೆಯನ್ನ, ಪದ್ಮಪುರಾಣ ಅಂತರ್ಗತವಾದ ಭಾಗವತದ ಮಹಾತ್ಮೆಯನ್ನ ಮೊದಲಿಗೆ ಇಲ್ಲಿ ತಿಳಿಸುತ್ತಾ ಇದ್ದಾರೆ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಸತ ಚಿತ ಆನಂದ, ಸತ ಚಿತ ಆನಂದ, ಅಂತಹ ಸತ್ಯವಾದ ಆನಂದವನ್ನ ಉಳ್ಳ ಪರಮಾತ್ಮ. ಅಂತೆಯೇ ಅವನು ಸಚ್ಚಿದಾನಂದ. ದೇವರ ಆನಂದದಲ್ಲಿ ಮಿಶ್ರಣವಿಲ್ಲ, ದೇವರ ಶಕ್ತಿಯಲ್ಲಿ ಅಪ್ರತಿಬದ್ಧತಾ ಇಲ್ಲ, ದೇವರ ಬುದ್ಧಿಯಲ್ಲಿ ಸ್ಥಿಮಿತ ಇಲ್ಲ. ಅನಂತವಾದ ದೇವರ ಬುದ್ಧಿ, ಅನಂತವಾದ ದೇವರ ಒಂದು ಶಕ್ತಿ, ಅನಂತವಾದ ದೇವರ ಆನಂದ. ನನಗೆ ಆನಂದವಿದೆ, ಏನೋ ವಸ್ತುವನ್ನ ಭೋಗಿಸಿದಾಗ ಸಿಗುವ ಆನಂದ, ಭೋಗದ ಮಾತ್ರಕ್ಕೆ ಸೀಮಿತ ನನ್ನ ಆನಂದ. ನನಗೆ ಶಕ್ತಿ ಇದೆ, ನನ್ನ ವಯೋಮಿತಿಗೆ ಮಾತ್ರ ಸೀಮಿತ. ನನಗೆ ಬುದ್ಧಿ ಇದೆ, ಅದು ನನ್ನ ವಿವೇಚನೆಗೆ ಮಾತ್ರ ಸೀಮಿತ. ಆದರೆ ಮಿತಿಯಿಲ್ಲದ, ಅಪ್ರತಿಬದ್ಧವಾದ, ದುಃಖವಿಲ್ಲದ ಆನಂದವುಳ್ಳವ ಪರಮಾತ್ಮ. ಅಂತಹ ಪರಮಾತ್ಮ ಅವನು ಸಚ್ಚಿದಾನಂದ. ಮತ್ತೆಂಥವ ಪರಮಾತ್ಮ ಅಂದ್ರೆ ಕೋಟಿ ರೂಪಾಯಿ ಕೊಡ್ತೇನೆ ಭಾಗವತ ಹೇಳಿ, ಇಡೀ ಮಠ ಬಿಟ್ಟು ಬರ್ತೇನೆ ಭಾಗವತ ಹೇಳಿ, ನಾನು ಕೇಳ್ತೇನೆ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ.
ಜನ್ಮಾಂತರದಲ್ಲಿ ನಮ್ಮ ಹಿರಿಯರು ನಾವು ಮಾಡಿದ ಪುಣ್ಯ ಏನಾದರೂ ಒತ್ತೊಟ್ಟಿಗೆ ಇದ್ದು ಆ ಪುಣ್ಯದ ಫಲ ಏನು, ಪುಣ್ಯದ ಫಲ ಏನು ಅಂತ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಪ್ರಶ್ನೆ ಮೂಡ್ತಿದ್ರೆ ನಿಮ್ಮ ಬೆನ್ನನ್ನು ನೀವೇ ಚಪ್ಪರಿಸಿಕೊಂಡು ಬಿಡಿ. ಆ ಎಲ್ಲ ಪುಣ್ಯದ ಫಲ ಇಂದು ಸಾರ್ಥಕವಾಯಿತು. ಯಾಕೆ ಅಂದರೆ ದೇವರು ನಮಗೆ ಭಾಗವತ ಕೇಳಿಸ್ತಾ ಇದ್ದಾನೆ ಅನ್ನೋದು. ನಮ್ಮ ಹಿರಿಯರು ಏನ್ ಪುಣ್ಯ ಮಾಡಿದ್ದಾರೆ? ನಾನಿಷ್ಟೆಲ್ಲ ಪ್ರದಕ್ಷಿಣೆ ಹಾಕ್ತೇನೆ, ಇಷ್ಟೆಲ್ಲ ಜಪ ಮಾಡ್ತೇನೆ, ತಪ ಮಾಡ್ತೇನೆ, ಎಲ್ಲ ಮಾಡ್ತೇನೆ, ಏನ್ ಸಿಕ್ತು ನನಗೆ ಅಂತೇನಾದರೂ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವವಾಗಿತ್ತು ಎಂದಾದರೆ, ಅಂತೇನಾದರೂ ನಿಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆಯಾದ ದೇವರ ವಿಷಯಕದಲ್ಲಿ ಸ್ವಲ್ಪ ಆಚೆ ಈಚೆ ಮನೋಭಾವ ಏನಾದರೂ ಬಂದಿತ್ತು ಅಂತಾದರೆ ಅವುಗಳನ್ನೆಲ್ಲ ತೆಗೆದು ಹಾಕಿ ನಿಮ್ಮ ಬೆನ್ನನ್ನ ನೀವು ಚಪ್ಪರಿಸಿಕೊಳ್ಳಿ, ನಿಮಗೆ ನೀವು ಶಬ್ಬ ಸೇರಿಕೊಳ್ಳಿ. ಅಂತೂ ನಾನು ಮಾಡಿದ ಪುಣ್ಯ ಇವತ್ತು ಸಾರ್ಥಕವಾಯಿತು. ಯಾಕೆ ಎಂದರೆ ನಾನು ಭಾಗವತ ಶ್ರವಣ ಮಾಡ್ತಾ ಇದ್ದೇನೆ. ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೇ. ಇಂಥದ್ದು ಶ್ರೇಷ್ಠವಾದ ಭಾಗವತ. ಜಗತ್ತಿನಲ್ಲಿ ಒಂದು ದೊಡ್ಡ ಸಭೆ ಸೇರಿದರಂತೆ, ದೇವತೆಗಳು ದಾನವರು ಎಲ್ಲರೂ ಸಭೆ ಸೇರಿದರಂತೆ. ಸಭೆ ಸೇರಿದಾಗ ಅಲ್ಲಿ ಒಂದು ಪ್ರಶ್ನೆ ಹುಟ್ಟಿತು. ಏನು? ಈ ಜಗತ್ತಿನಲ್ಲಿ ಮೌಲ್ಯ ಕಟ್ಟಲಾಗದ ವಸ್ತು ಯಾವುದು? ಎಷ್ಟು ದುಡ್ಡು ಕೊಟ್ಟರೂ, ಎಷ್ಟು ಸಂಪತ್ತು ಕೊಟ್ಟರೂ ಕೂಡ ಮುಗಿಯದೇ ಇರುವ ಒಂದು ಅದ್ಭುತವಾದ ಸಂಪತ್ತು ಯಾವುದು? ಅದಕ್ಕೆ ಯಾರೋ ಹೇಳಿದ್ರಂತೆ, ಇಲ್ಲ, ಒಂದು ವಜ್ರ ಇದೆ, 100 ಕ್ಯಾರೆಟ್ಟಿನ ವಜ್ರ ಇದೆ, ಅದೇ ಜಗತ್ತಿನಲ್ಲಿ ಅಪೂರ್ವವಾದದ್ದು. ಮೊಗದೊಬ್ಬೆ ಹೇಳಿದ, ಇಲ್ಲ, ವಜ್ರಕ್ಕೆ ಇವತ್ತಿರ್ತದೆ ನಾಳೆ ಹೋಗ್ತದೆ, ಅಮೃತವೇ ಶ್ರೇಷ್ಠ ಅಂತ ಮತ್ತೊಬ್ಬೆ ಹೇಳಿದ. ಮೊಗದೊಬ್ಬೆ ಹೇಳಿದ, ಇಲ್ಲ, ನನ್ನ ಹತ್ತಿರ ಒಂದು ಅಪರೂಪದ ಸ್ಯಮಂತಕ ಮಣಿ ಇದೆ, ಆ ಮಣಿಯ ಶ್ರೇಷ್ಠ ಅಂತ ಹೇಳಿದ. ಯಾವುದು ಶ್ರೇಷ್ಠವಲ್ಲ, ವಜ್ರ ಶ್ರೇಷ್ಠವಲ್ಲ, ಅಮೃತ ಶ್ರೇಷ್ಠವಲ್ಲ, ಮಣಿ ಶ್ರೇಷ್ಠವಲ್ಲ. ಯಾವುದು ಶ್ರೇಷ್ಠ ಜಗತ್ತಿನಲ್ಲಿ ಅಂತಂದ್ರೆ ಬ್ರಹ್ಮನಾಥೋ ವಿಚಾರ್ಯೇವಂ ತದಾ ಜೀವಾಂತ್ಯ ಸಾಹಸ. ದೇವರಿಂದ ರಕ್ಷಣೆ ಕೊಡುವ, ಸಂಸಾರದಿಂದ ಮುಕ್ತಿ ಕೊಡುವ ಅತೀ ಅಪರೂಪ, ಎಷ್ಟು ಬೆಲೆ ಕೊಟ್ಟರೂ ಬೇಕು 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 ಅಂತನಿಸುವ ಏಕೈಕ ಗ್ರಂಥ ರಾಜ ಅದು ಶ್ರೀಮದ್ ಭಾಗವತ. ಅದು ಶ್ರೀಮದ್ ಭಾಗವತ. ಇಂಥದ್ದು ಆ ಶ್ರೀಮದ್ ಭಾಗವತ. ಈ ಎಷ್ಟು ಕೇಳಿದರು, ಎಷ್ಟು ಹೇಳಿದರು, ಇನ್ನೊಮ್ಮೆ ಹೇಳಬೇಕು, ಇನ್ನೊಮ್ಮೆ ಕೇಳಬೇಕು, ನನಗೆ ತೃಪ್ತಿ ಆಗಲಿಲ್ಲ ಅನ್ನುವಷ್ಟರ ಮಟ್ಟಿಗೆ ಇದಕ್ಕೆ ಶ್ರದ್ಧೆ ಬೇಕು. ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕು ಎಂದಾದರೆ ಸುಮ್ಮನೆ ಏನೋ ಒಂದು ಅಕೇಶನ್ ಅಲ್ಲಿ ನಾವೆಲ್ಲರೂ ಗೆಟ್ ಟುಗೆದರ್ ಮಾಡಿದಂತೆ ಕೂತು ಭಾಗವತ ಕೇಳುವುದಲ್ಲ. ಭಾಗವತ ಸರ್ವಾತ್ಮನ ಭಾಗವತಕ್ಕೆ ಸಮರ್ಪಣೆ ಮಾಡಿ ಆ ಪರಮಾತ್ಮನು ಕೂಡ ತಾನು ತನ್ನ ಆಜಾನುಬಾಹುಗಳಿಂದ ನಿಮ್ಮನ್ನು ಹಿಡಿದು ಗಟ್ಟಿಯಾಗಿ ಇರುತ್ತಾನೆ. ಅವನ ದೃಷ್ಟಿ ಬಿಟ್ಟು ನೀವು ಆಚೆ ಈಚೆ ನೀವು ಆಗುವಂತೆ ದೇವರು ನಿಮಗೆ ಹಿಡಿದು ಬಿಡ್ತಾನೆ. ನೀವು ದೇವರನ್ನ ಪ್ರೀತಿಗಾಗಿ ಮಾಡಿದಿರಿ ಅಂತಾದರೆ ದೇವರು ನಮ್ಮನ್ನೂ ಕೂಡ ಪ್ರಿಯನಾಗಿ ದೃಷ್ಟಿ ಹಾಕ್ತಾನೆ ಪರಮಾತ್ಮ. ಎಲ್ಲಿಯವರೆಗೆ ದೇವರ ಪ್ರೀತಿ ಇರುತ್ತೆ ಅಲ್ಲಿಯವರೆಗೆ ಈ ದೇಹಕ್ಕೆ, ಈ ಜೀವಕ್ಕೆ ಶಕ್ತಿ. ಯಾವಾಗ ದೇವರ ಪ್ರೀತಿ ನಾವು ಕಳೆದುಕೊಂಡು ಬಿಟ್ಟೆವು, ಗಾಳಿ ಹೋದ ಬಲೂನಿನಂತೆ ಆಗಿರುತ್ತೇವೆ. ಗಾಳಿ ಹೋದ ಬಲೂನಿನಂತೆ ಆಗಿರುತ್ತೇವೆ, ಯಾವ ಕಾರ್ಯಕ್ಕೂ ಉಪಯುಕ್ತವಿಲ್ಲದಂತೆ. ದೇವರ ಪ್ರೀತಿ ನಾವು ಸಂಪಾದನೆ ಮಾಡಿಕೊಳ್ಳಬೇಕು. ದೇವರ ಪ್ರೀತಿ ಸಂಪಾದನೆ ಮಾಡಿಕೊಳ್ಳಬೇಕು ಅಂತಾದರೆ ಭಾಗವತವನ್ನ ಶ್ರದ್ಧೆಯಿಂದ ಕೇಳಬೇಕು. ಹೀಗೆ ಇದರ ಚಿಂತನೆಯನ್ನ ಹೇಳ್ತಾ ಇದಕ್ಕೆ ಪೂರಕವಾದ ಒಂದು ಇತಿಹಾಸವನ್ನ ಹೇಳ್ತಾರೆ. ಹಿಂದೆ ನಾರದರು ಎಲ್ಲ ಲೋಕ ಸಂಚಾರವನ್ನ ಮಾಡ್ತಾ ಒಂದು ಕಡೆಗೆ ತಟಸ್ಥವಾದ ಏಕಾಗ್ರ ಮನಸ್ಸನ್ನ ಮಾಡಿ ಕೂತಿದ್ರು. ಅದೇ ಪ್ರಸಂಗದಲ್ಲಿ ಆ ಎಲ್ಲ ಸನತ್ಕುಮಾರಾದಿ ಬ್ರಾಹ್ಮಣರು ಬರ್ತಾರೆ. ನಾರದರಾದರು ಅಖಂಡ ಬಡಬಡಾಯಿಸ್ತಾ ಬಾಯಿ ಬಿಡ್ತಾ ದೇವರ ನಾಮಸ್ಮರಣೆ ಅದು ಇದು ಅಂತ ಹೇಳಿ ಮಾತಾಡುವವರು ಇವರು ಒಮ್ಮಿಂದೊಮ್ಮೆ ಶಾಂತ ಚಿತ್ತರಾಗಿ ಕೂತದ್ದನ್ನ ನೋಡಿ ಅಲ್ಲಿ ಬಂದ ಎಲ್ಲ ಬ್ರಾಹ್ಮಣ ಶ್ರೇಷ್ಠರಿಗೆ ಆಶ್ಚರ್ಯವೋ ಆಶ್ಚರ್ಯ.
ಅಖಂಡ ಮಾತಾಡುವ ವ್ಯಕ್ತಿ ಬಾಯಿ ಮುಚ್ಚಿಕೊಂಡು ಕೂತ ಅಂತ ಆದರೆ ಏನೋ ಅವನ ಮನಸ್ಸಿಗೆ ಖೇದವಾಗಿದೆ ಎಂದೇ ಅರ್ಥ ತಾನೆ. ಎಲ್ಲರೂ ಕೇಳುತ್ತಾನೆ, ಯಾಕೆ ಹೀಗೆ ಕೂತಿದ್ದೀರಿ? ನಾರದರು ಹೇಳಿದರು, ಏನ್ ಮಾಡ್ಲಿ ಅಹಂತು ಯಾತು ಪೃಥ್ವೀ ಯಾತೋ ಜ್ಞಾತ್ವಾ ಸರ್ವೋತ್ತಮ ಮಿತಿ. ದೇಶ ಎಲ್ಲ ಸುತ್ತಾಡಿದೆ, ಬ್ರಹ್ಮಾಂಡ ಎಲ್ಲ ಸುತ್ತಾಡಿದೆ, ಎಲ್ಲ ಕ್ಷೇತ್ರಗಳಿಗೆ ಸಂಚಾರ ಮಾಡಿ ಬಂದೆ. ಪುಷ್ಕರ, ಪ್ರಯಾಗ, ಕಾಶಿ, ಗೋದಾವರಿ, ಕುರುಕ್ಷೇತ್ರ, ಶ್ರೀರಂಗ, ಸೇತುಬಂಧ, ಸಾಗರ, ಗಂಗಾಸಾಗರ, ಎಲ್ಲ ಕ್ಷೇತ್ರವನ್ನು ನಾವು ಸಂಚಾರ ಮಾಡಿ ಬಂದೆ. ಎಲ್ಲ ಕಡೆಗೆ ಸಂಚಾರ ಮಾಡಿ ಬಂದರೂ ಕೂಡ ನನಗೆ ಬೇಕಾದ ಹರಿಸರ್ವೋತ್ತಮತ್ವ ಪ್ರತಿಪಾದಕವಾದ ಚಿಂತನೆ ಕೇಳಿಲ್ಲ. ಆಶ್ಚರ್ಯವೆನಿಸಿತು. ಎಲ್ಲ ಕಡೆಗೆ ಸ್ವಯಂ ಪರಮಾತ್ಮ ಅಧಿಷ್ಠಾನನಾಗಿ ಇರುವ ಆ ಎಲ್ಲ ಕ್ಷೇತ್ರಗಳು, ಆ ಎಲ್ಲಾ ಕ್ಷೇತ್ರಗಳಲ್ಲಿ ಪರಮಾತ್ಮನ ಅಧಿಷ್ಠಾನವಾದ ಸ್ವಯಂ ವ್ಯಕ್ತವಾದ ಆ ಎಲ್ಲ ಕ್ಷೇತ್ರಗಳಲ್ಲಿ ದೇವರ ಅನ್ನುವುದೇ ತಿಳುವಳಿಕೆ ಇಲ್ಲದೆ ಹೋಗಿದೆ. ದೇವರ ಅಸ್ತಿತ್ವ ಇಲ್ಲ, ದೇವರ ನಮಸ್ಮರಣೆ ಇಲ್ಲ. ಎಂಥ ದುರ್ಧರ್ಷ ಪ್ರಸಂಗ ಇದು. ಕಲಿಯುಗ ಅತ್ಯಂತ ನಿಬಿಡವಾಗಿ ಹೋಗ್ತಾ ಇದೆ. ದೇವರನ್ನ ಭೂತಗನ್ನಡಿ ಹಿಡಿದು ದೇವರ ಗುರುಗಳ ಭಕ್ತರನ್ನ ಹುಡುಕುವ ಪ್ರಸಂಗ ಬರ್ತಾ ಇದೆ. ಎಂಥ ದುರ್ದೈವ ಇದು. ನಾರದರು ಅಲ್ಲಿ ಬಳಲ್ತಾ ಇದ್ದಾರೆ. ಆಗ ಸನತ್ ಕುಮಾರಾದಿಗಳು ಹೇಳ್ತಾರೆ, ನೋಡಿ, ಇದು ಕಲಿಯುಗ. ಕೇವಲ ಎಲ್ಲಿ ಕೆಲಸವಿರುತ್ತೋ, ಎಲ್ಲಿ ಏನೋ ಒಂದು ಉಪಾಯ ಬೇಕಾಗಿರ್ತದೆಯೋ ಅಂಥದ್ದರೊಳಗೆ ಕಾರ್ಯ ಇದ್ದರೂ ಕತ್ತೆ ಕಾಲು ಹಿಡಿಯೋದಕ್ಕೂ ಮನುಷ್ಯ ಹಿಂಜರಿಯೋದಿಲ್ಲ. ಭಾಗವತದಲ್ಲಿ ಬಂದ ಉದಾಹರಣೆ ಇದು. ಕೆಲಸವಾಯಿತೋ, ನೀವ್ಯಾರೋ ನಾವ್ಯಾರೋ, ನೀವ್ಯಾಕೆ ಇಲ್ಲಿ ಬಂದ್ರಿ, ನಿಮ್ಮ ಕೆಲಸ ಮುಗಿದೋಗಿದೆ, ನಡೀರಿ ಅಂತ ಝಾಡಿಸಿ ಕಳಿಸಿ ಬಿಡುವಂತಹ ಮನುಷ್ಯನ ಸ್ವಭಾವ ಈ ಕಲಿಯುಗ. ಇಂತಹ ಕಲಿಯುಗದಲ್ಲಿ ದೇವರು ಎಂದರೆ ಏನು, ದೇವರ ನಾಮಸ್ಮರಣೆ ಎಂದರೆ ಏನು, ಭಕ್ತಿ ಎಂದರೆ ಏನು, ಜ್ಞಾನ ಎಂದರೆ ಏನು ತಿಳುವಳಿಕೆ ಇದೆ ಆ ಜನರಿಗೆ? ಸರ್ವಥಾ ಇಲ್ಲ. ಅದಕ್ಕೆ ನಿಮಗೊಂದು ವೃತ್ತಾಂತವನ್ನ ಹೇಳ್ತೇನೆ ಕೇಳಿ. ಎಲ್ಲ ಬಾಲಕರು ಅರ್ಥಾತ್ ಆ ಬ್ರಹ್ಮದೇವ ಮಕ್ಕಳಾದ ಸನತ್ ಕುಮಾರಾದಿಗಳು ನಾಲ್ವರಿಗೊಂದು ವಿಶೇಷವಾದಂತಹ ವೃತ್ತಾಂತವನ್ನ ಹೇಳುತ್ತಾರೆ. ಏನದು ಅಂದ್ರೆ, ಒಬ್ಬ ಬಾಲಕ ಮತ್ತು ಒಬ್ಬ ಭೂದೇವಿಯ ಸಂವಾದದಲ್ಲಿ ಮೊಟ್ಟ ಮೊದಲಿಗೆ ಮಾತನಾಡ್ತಾರೆ. ಭಕ್ತಿ ಜಗತ್ತಿಗೆ ಹೇಳಿದಂತೆ ನಾನು ಇಡೀ ಜಗತ್ತನ್ನ ಧಾರಣೆ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಭಕ್ತಿ ಅಂದರೆ ಏಕಾಗ್ರತೆ, ಮತ್ತೊಂದೇನಿಲ್ಲ. ನನ್ನನ್ನ ನಾನು ತಿಳಿದು ಆ ನನ್ನೊಳಗೆ ಯಾವ ಪರಮಾತ್ಮ ಇದ್ದಾನಲ್ಲ ಅವನನ್ನ ತಿಳಿಯುವುದೇ ಭಕ್ತಿ ಅಂತ. ನಾನು ನನ್ನ ಮುಖ ಕನ್ನಡಿಯೊಳಗೆ ನೋಡಿಕೊಳ್ಳುವಾಗ ನನಗೆ ತಾಕತ್ತು ಬೇಕು. ನನ್ನ ಮುಖ ನಾನು ಕನ್ನಡಿಯೊಳಗೆ ನೋಡ್ಕೊಳ್ಬೇಕು. ಅದ್ರೊಳಗೆ ಏನು ಆಶ್ಚರ್ಯ ಇದೆ ಆಚಾರ್ಯ? ಚಂದ ಇದೆ ನನ್ನ ಮುಖ, ನಾನ್ ಕನ್ನಡಿಯೊಳಗೆ ನನ್ನ ಮುಖ ನಾನು ನೋಡಬಲ್ಲೆ. ಆ ಅರ್ಥದಲ್ಲ. ಕನ್ನಡಿಯೊಳಗೆ ನಾನು ನೋಡಿಕೊಂಡಾಗ ನಾನು ಯಾರು ಎಂದು ನನ್ನ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿದರೆ ನಾನು ಎಂದು ಉತ್ತರ ಕೊಡುವಾಗ ನನಗೆ ಧೈರ್ಯ ಬೇಕದಕ್ಕೆ. ನಾನೇನು, ನಾನು ಮಾಡ್ತಾ ಇರುವ ಕರ್ಮಗಳು ಏನು, ನನ್ನಲ್ಲಿ ಆದ ಲೋಪ ದೋಷಗಳು ಏನು, ಯಾವುದ್ಯಾವುದೋ ಭರಾಟೆಯೊಳಗೆ ನನ್ನನ್ನು ನಾನು ಕಳ್ಕೊಂಡು ಹೋಗ್ತಾ ಇದ್ದೇನೆ ಇವತ್ತು. ಸರ್ವಥಾ ಇದೆಲ್ಲ ನನ್ನಿಂದ ಆಗಬಾರದು. ನಾನಲ್ಲ, ನನ್ನೊಳಗೆ ಪರಮಾತ್ಮ ಇದ್ದಾನೆ. ಅದಕ್ಕೆ ದಾಸರು ಹೇಳಿದ್ರಲ್ಲ, ಹೊಸ ಕಣ್ಣು ಎನಗೆ ಹಚ್ಚಲಿ ಬೇಕು ಜಗದಂಬ ವಸುದೇವ ಸುತನ ಕಾಂಬುವುದಕ್ಕೆ. ಇದೇನಿದು ಹೊಸ ಶಬ್ದ? ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಅಂದ್ರೆ ಈ ಕಣ್ಣಿಂದ ಏನು ಕಾಣಿಸುವುದಿಲ್ವಾ? ಹೇಳುವ ಮಾತಿನ ಅರ್ಥ ಅದು ಅಲ್ಲ. ಕಣ್ಣಿದೆ, ಕಣ್ಣು ಎಂಥದ್ದಾಯ್ತದು? ಅಜ್ಞಾನದಿಂದ ತುಂಬಿ ಬಿಡ್ತಿದ್ದು. ಈ ಅಜ್ಞಾನದಿಂದ ತುಂಬಿತು ಅಂದ್ರೆ ಹೇಗೆ ವಯಸ್ಕನಾದ ಮನುಷ್ಯನಿಗೆ ಕಣ್ಣಿನ ಪೊರೆ ಬಂದಾಗ ಪೊರೆ ತೆಗೆದು ಶುಭ್ರವಾಗುವುದಕ್ಕೆ ಹೇಗೆ ಆಪರೇಷನ್ ಮಾಡಿ ಮುಂದಿನ ವಸ್ತು ಶುಭ್ರವಾಗಿ ಕಾಣುವುದಕ್ಕೆ ಹೇಗೆ ಒಬ್ಬ ವೈದ್ಯನ ಪರಿಶ್ರಮ ಇದೆಯೋ ಹಾಗೆ ನನ್ನ ಕಣ್ಣಿಗೂ ಕೂಡ ಒಂದು ಪೊರೆ ಬಂದಿದೆ. ಅಜ್ಞಾನವೆಂಬ ಪೊರೆ, ಭೋಗವೆಂಬ ಪೊರೆ, ಅಹಂಕಾರವೆಂಬ ಪೊರೆ, ಮದ ಮತ್ಸರ್ಯಗಳೆಂಬ ಪೊರೆ. ಈ ಲೌಕಿಕವಾದ ಕಣ್ಣಿಗೆ ಒಂದು ಪೊರೆ ಬಂದ್ರೆ ಅಲೌಕಿಕವಾದ ಕಣ್ಣಿಗೆ 6 ಪೊರೆಗಳು.
ಯಾವ ದಿಕ್ಕಿನಿಂದ ನೋಡಿದರೂ ಕೂಡ ನನಗೆ ಮುಂದಿರುವ ವಸ್ತು ಚಂದ ಕಾಣಲೇ ಇಲ್ಲ. ಆ ಕಣ್ಣಿನ ಪೊರೆಯನ್ನ ತೆಗೆದುಹಾಕಬೇಕು ಅಂತಾದರೆ ಭವರೋಗ ವೈದ್ಯ ಬರಬೇಕು. ಅವನೇ ನಾರಾಯಣ, ಅವನ ಪಾದಕ್ಕೆ ನಾವು ಬೀಳಬೇಕು. ಅದು ಹೇಗೆ ಬೀಳಬೇಕು ಅಂದರೆ ಭಕ್ತಿಯಿಂದ ಬೀಳಬೇಕು, ಭಕ್ತಿಯಿಂದ ಬೀಳಬೇಕು. ಆ ಭಕ್ತಿ ಹೇಳ್ತಾಳೆ, ಉತ್ಪನ್ನ ದ್ರವಿಡೇ ಸಾಹಂ ವೃದ್ಧಿಂ ಕರ್ನಾಟಕೆ ಗತ ಕ್ವಚಿನ್ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂಗತ. ಭಾಷಾವಾರು ಪ್ರಾಂತ, ರಾಜ್ಯವಾರು ಪ್ರಾಂತ ಅಂತ ಏನೆಲ್ಲ ಇವತ್ತು ನಾವೇ ವಿಭಾಗ ಮಾಡಿದ್ದೇವೆ ಅಂತ ಎಲ್ಲ ಹೇಳಿಕೊಳ್ತಾರಲ್ಲ, ಇವರೆಲ್ಲರ ಅಪ್ಪನ ಅಪ್ಪ ಹುಟ್ಟಬೇಕಾದಕ್ಕಿಂತ ಮುಂಚೆನೆ ಅವೆಲ್ಲ ಬೇರೆ ಆದದ್ದು. ದ್ರವಿಡ ದೇಶ ಇವತ್ತಿನ ತಮಿಳುನಾಡಿನ ಪ್ರಾಂತ. ಉತ್ಪನ್ನೆಯ ದ್ರವಿಡಾ ಸಾಕಂ. ಭಕ್ತಿ ಹೇಳ್ಕೊಡ್ತಾಳೆ, ನಾನು ಹುಟ್ಟಿದ್ವಿ ಎಲ್ಲಿ ಗೊತ್ತೇನು? ದ್ರವಿಡಾ ಸಾಕಂ, ದ್ರಾವಿಡ ದೇಶದಲ್ಲಿ ನಾನು ಮೊದಲಿಗೆ ಹುಟ್ಟಿದ್ದು. ಭಕ್ತಿ ಹುಟ್ಟಿದ್ದು ದ್ರಾವಿಡ ದೇಶದಲ್ಲಿ. ಎಲ್ಲಿ ನಾನು ಬೆಳೆದೆ? ವೃದ್ಧಿಂ ಕರ್ನಾಟಕೆ ಗಜೆ. ಭಕ್ತಿ ನಾನು ಬೆಳೆದದ್ದು ಎಲ್ಲಿ ಗೊತ್ತಾ? ಕರ್ನಾಟಕದಲ್ಲಿ. ಕ್ವಚಿನ್ ಕ್ವಚಿನ್ ಮಹಾರಾಷ್ಟ್ರೇ. ನಾನು ಬೆಳೀತಾ ಹರಡುತ್ತಾ ಕರ್ನಾಟಕದ ದ್ವಾರ ಮಹಾರಾಷ್ಟ್ರಕ್ಕೆ ಬಂದೆ. ಮಹಾರಾಷ್ಟ್ರ ಎಂದು ದಾಟಿದನು ಗುರ್ಜರೆ ಜೀರ್ಣತಾಂಕತಃ. ಗುಜರಾತ ಪ್ರಾಂತಕ್ಕೆ ಹೋದಾಗ ಒಮ್ಮೆ ಅಲ್ಲ, ನನ್ನ ಅಸ್ತಿತ್ವವನ್ನ ನಾನು ಕಳೆದುಕೊಂಡು ಬಿಟ್ಟೆ. ಭಕ್ತಿ ಹುಟ್ಟಿದ್ದು ದಕ್ಷಿಣದಲ್ಲಿ, ಬೆಳೀತಾ ಕರ್ನಾಟಕಕ್ಕೆ ಬಂತು. ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಯಿತು. ಮೇಲೆ ಹೋದಾಗೆಲ್ಲವೂ ಕೂಡ ಭಕ್ತಿ ಕ್ಷೀಣ ಆಗ್ಲಿಕ್ಕೆ ಹೋಯಿತು. ಇವತ್ತದು ಉಲ್ಟಾ ಆಗಿದೆ. ಮೇಲೆ ಹೋದಾಗೆ ಭಕ್ತಿ ಅಭಿವೃದ್ಧಿ ಆಗ್ತಾ ಇದೆ. ಕೆಳಗೆ ಬಂದಾಗೆ ಏಡ್ಸೋ ಕ್ಯಾನ್ಸರ್ ಅದು ಇದು ಅನ್ನುವ ನನ್ನ ಸನಾತನ ಧರ್ಮಕ್ಕೆ ಯಾವ ಒಬ್ಬ ಯಕ್ಕಶ್ಚಿತ ಮೂರ್ಖ ಶಿಖಾಮಣಿ ಮಾತಾಡ್ತಾರೆ. ಯಾವ ರೀತಿ ಕೋವಿಡ್, ಯಾವ ರೀತಿ ಏಡ್ಸ್, ಯಾವ ರೀತಿ ಕ್ಯಾನ್ಸರ್, ಯಾವ ರೀತಿಯಾದ ರೋಗ ರುಜಿನಗಳು, ಅಂಥದ್ದು ನನ್ನ ಸನಾತನ ಧರ್ಮ. ವ್ಯಾಕ್ಸಿನ್ ಗಳನ್ನ ಹಾಕಿ ನಾವು ಹೇಗೆ ರೋಗವನ್ನು ನಿರೋಗ ಮಾಡ್ತೇನೋ ಹಾಗೆ ತಿರಸ್ಕಾರವೆಂಬ, ದ್ವೇಷವೆಂಬ, ಅಸೂಯೆ ಎಂಬ ಇಂಜೆಕ್ಷನ್ ಅನ್ನ ಕೊಟ್ಟು ಈ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅಂತ ಮಾತಾಡ್ತಾನೆ. ಯಾರಪ್ಪನ ಕೈಯಿಂದಲೂ ಸಾಧ್ಯವಾಗಲಿಲ್ಲ. ಇದು ಪಾಶ್ಚಿಮಾತ್ಯರು ಬಂದ್ರು, ಒಂದಲ್ಲ ಎರಡಲ್ಲ 1000 ವರ್ಷ ಸತತವಾಗಿ ನನ್ನ ಧರ್ಮದ ಮೇಲೆ ಆಕ್ರಮಣ ಮಾಡಿದ್ರು. ನನ್ನ ಧರ್ಮದ ಕೂದಲ ಎಳೆಗೆ ಒಂದು ಧಕ್ಕೆ ಬರಲಿಲ್ಲ. ಯಾರು ಎಂಥವರು ಬಂದು ಈ ಸನಾತನ ಧರ್ಮವನ್ನು ಹಾಳು ಮಾಡಬೇಕು ಅಂತ ಬಂದ್ರು, ಒಂದೊಪ್ಪತ್ತಿಗೆ ಹಾಳು ಮಾಡಿದರು ಅಂತಾದರೆ ಅದು 1000 ಪಟ್ಟು ಹೆಚ್ಚಾಗ್ತಾ ಹೋಯಿತು. ಭಕ್ತಿ ಹೇಳಿದ್ದು, ಇಂಥವರ ಮಧ್ಯದಲ್ಲಿ ಸಿಲುಕಿ ನಾನು ಕೊನೆಗಾಗ್ತಾ ಇದ್ದೇನೆ. ಆಗ ನಾರದರು ಹೇಳ್ತಾರೆ, ನೋಡಿ, ಈ ಭಕ್ತಿ ಏನಿದೆಯಲ್ಲ, ಈ ಭಕ್ತಿ ಎನ್ನುವಂತಹದ್ದು ಅದು ಶ್ರದ್ಧೆಗೆ ಬಿಟ್ಟದ್ದು. ಭಕ್ತಿ ಎನ್ನುವುದೇನಿದೆಯಲ್ಲ, ಅದು ನನ್ನ ಮನಸ್ಸಿನ ಆಳದಲ್ಲಿ ಮೂಡಿದ್ದು. ಕೇವಲ ಬಾಯ್ಮಾತಿನಿಂದ ಅದನ್ನ ನಾನು ಕ್ಷೀಣ ಮಾಡ್ತೇನೆ, ಬಾಯ್ಮಾತಿನಿಂದ ಅದನ್ನು ತೆಗಿತೇನೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಆಗ ನಾರದರು ಹೇಳ್ತಾರೆ, ಭಕ್ತಿ ಇಂಥ ಶ್ರೇಷ್ಠವಾದ ನಿನ್ನನ್ನು ಕಳೆದುಕೊಂಡು ಹೋಗಬೇಕು ಎನ್ನುವ ಅಪೇಕ್ಷೆ ಪಟ್ಟ ಯಾವೆಲ್ಲ ಜನರಿದ್ದಾರಲ್ಲ, ಆ ಎಲ್ಲ ಜನರಿಗೂ ಕೂಡ ಸ್ವಚ್ಛ ಮಾಡಿ, ಈ ಡಿಜಿಟಲೈಸ್ ಅಂತ ಕರೀತಾರಲ್ಲ, ಪವಿತ್ರವನ್ನಾಗಿ ಮಾಡೋದು ಅಂತ ಕರೀತಾರಲ್ಲ, ಫಿಲ್ಟರ್ ಮಾಡೋದು ಅಂತ ಏನಾದ್ರೂ ಕರೀತಾರಲ್ಲ, ಆ ಫಿಲ್ಟರ್ ಮಾಡುವ ಕೆಲಸ ಭಾಗವತ ಮಾಡ್ತದೆ. ಅಷ್ಟು ಅದ್ಭುತವಾದ ಚಿಂತನೆ ಈ ಭಾಗವತಕ್ಕೆ ಇದೆ ಎನ್ನುವುದನ್ನ ನಾರದರು ಅಲ್ಲಿ ತಿಳಿಸಿಕೊಡ್ತಾರೆ. ಮುಂದೆ ಅದರ ಚಿಂತನೆಯಲ್ಲಿ ಹೇಳ್ತಾರೆ, ನಗಂಗಾ ನಗರ್ಯಾ ಕಾಶಿ ಪುಷ್ಕರಂ ನ ಪ್ರಯಾಗಕಂ ಶುಕಶಾಸ್ತ್ರ ಕಥಾಯಾಶ್ಚ ಫಲೇನ ಸಮಧಾಮ್ನಯೇ. ನೋಡಪ್ಪ ಭಕ್ತಿ, ಕಾಶಿ, ಬದರಿ ಮುಂತಾದ ಯಾವೆಲ್ಲ ಕ್ಷೇತ್ರಗಳಿವೆ, ಅಂತಹ ಕ್ಷೇತ್ರದಲ್ಲಿ ಹೋದಾಗ ಒಂದು ಕಿವಿ ಕಪ್ಪಾಗಿ ಇಡೀ ದೇಹ ಬಿಳುಪಾದ ಅತಿ ಅಪರೂಪದ ಜಾತಿಯ ಆಕಳು ಕರು ಸಮೇತ 1 ಕೋಟಿ ಗೋದಾನ ಮಾಡಿದರೆ ಏನು ಪುಣ್ಯ ಬರಬೇಕು?
1 ಕೋಟಿ ಕನ್ಯಾದಾನ ಮಾಡಿದರೆ ಏನು ಪುಣ್ಯ ಬರಬೇಕು, ಅಂತಹ 1 ಕೋಟಿ ಗೋದಾನ ಕನ್ಯಾದಾನ ಮಾಡಿದ ಪುಣ್ಯ 1 ಬಾರಿ ಭಾಗವತ ಶ್ರವಣ ಮಾಡಿದರೆ ಬರ್ತದೆ. 1 ಬಾರಿ ಭಾಗವತ ಶ್ರವಣ ಮಾಡಿದರೆ ಬರ್ತದೆ. ಶ್ಲೋಕಾರ್ಥಂ ಶ್ಲೋಕಪಾದಂ ನಿತ್ಯಂ ಭಾಗವತೋದ್ಭವಂ ಪಠಸ್ವ ಸ್ವಮುಖೇನೈವ ಯದೀಚ್ಛಸಿ ಪರಂ. ಅಂತಹ ಅನಂತ ಉಪಕಾರ ಮಾಡಿದ ಪರಮಾತ್ಮನ ಉಪಕಾರ ನಾವೇನಾದರೂ ತೀರಿಸಬೇಕು ಎಂದಾದರೆ, ದೇವಂ ಕೊಟ್ಟಂತಹ ಇಂತಹ ಶ್ರದ್ಧೆಯ ಭಕ್ತಿಯ ಈ ದೇಹದ ಸಾರ್ಥಕತೆ ನಮಗೇನಾದರೂ ಆಗಬೇಕು ಎಂದಾದರೆ, ಒಂದು ಶ್ಲೋಕವಾಗಲಿ, ಶ್ಲೋಕಾರ್ಧವಾಗಲಿ, ಶ್ಲೋಕಪಾದವಾಗಲಿ ಭಾಗವತ ಶ್ರವಣವನ್ನ ಪ್ರತಿನಿತ್ಯ ಮಾಡಬೇಕು. ಇಲ್ಲ ನಮ್ಮ ಕಡೆ ಅದೆಲ್ಲ ತಾಕತ್ತಿಲ್ಲ, ಮಾಡಲಿಲ್ಲ, ಆಗುದಿಲ್ಲ ಅಂದರೆ ಶಾಸ್ತ್ರ ಹೇಳಿತು ಬಿಡು. ಊಟ ಹಾಗೆ ಬಡಿಸ್ತಿರ್ತಾರಲ್ಲ, ಆ ಊಟ ಬಡಿಸುವಾಗಲಾದರೂ 1 ಸಲ ಭಕ್ತಿಯಿಂದ ಭಾಗವತ 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 ಅಂತ ಅಂದು ಅದಿ, ಭಾಗವತ 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 ಅಂತ ಆದರೂ ಅದಿ ಭಾಗವತ ಶ್ರವಣ ಮಾಡಿದ ಪುಣ್ಯ ಬರುತ್ತೆ. ಭಾಗವತ ಶ್ರವಣ ಮಾಡಿದ ಪುಣ್ಯ ಬರುತ್ತೆ. ಅಂತಹ ಶ್ರೇಷ್ಠವಾದದ್ದು ಈ ಶ್ರೀಮದ್ ಭಾಗವತ. ಭಕ್ತಿ ಯಾರು ಇದನ್ನ ಕೇಳ್ತಾರಲ್ಲ ಏಕಾಗ್ರ ಮನಸ್ಸಿನಿಂದ, ಯಾವ್ದ್ಯಾವ್ದೋ ವ್ಯಾಪಾರಗಳನ್ನ ಮಾಡ್ತಾ ಕೇಳುವುದಲ್ಲ, ಏಕಾಗ್ರ ಮನಸ್ಸಿನಿಂದ ಯಾರು ಇದನ್ನ ಭಕ್ತಿಯಿಂದ ಶ್ರವಣವನ್ನು ಮಾಡ್ತಾರೋ ಆ ಜನ್ಮ ಮಾತ್ರಾಪಿ ಏನ ಶಟೇನ ಕಿಂಚಿತ್ ಚಿಂತಂ ವಿಧಾಯ ಶುಕಶಾಸ್ತ್ರ ಕಥಾನ ಪೀತ. ಎಷ್ಟು ಗಮನ ಕೊಟ್ಟು ಕೇಳಿ. ಚಾಂಡಾಲವಚ್ಚಫಲವತ್ಪತತೇನ ನೀತಂ ಮಿಥ್ಯಾ ಸ್ವಜನ್ಮ ಜನನೀ ಜನಿ ದುಃಖವಾದ. ಬ್ರಹ್ಮಹತ್ಯಾ ಪಾಪವನ್ನು ಮಾಡಿದರೆ ಏನಾದರೂ ಪಾಪದ ಕ್ಷೇತ್ರಕ್ಕೆ ಕೂತಿರಬೇಕು. ಸ್ಮಶಾನದಲ್ಲಿ ಹೆಣಸುಟ್ಟು ಬದುಕುವ ನೀಚ ಜಾತಿಯವ ಆಗಿರಬಹುದು. ಏನೇನು ಜಗತ್ತಿನಲ್ಲಿ ತಪ್ಪು ಕರ್ಮಗಳಿವೆ, ಏನೇನು ಜಗತ್ತಿನಲ್ಲಿ ಕೆಟ್ಟ ಕರ್ಮಗಳಿವೆ, ಆ ಎಲ್ಲ ಕೆಟ್ಟ ಕರ್ಮಗಳು, ಆ ಎಲ್ಲ ತಪ್ಪು ಕರ್ಮಗಳು ಮಾಡಿದರೂ ಸಹ ಶುಕಶಾಸ್ತ್ರ ಕಥಾನತೀತ. ಈ ಶುಕಶಾಸ್ತ್ರ ಗಿಡಿ ಕಚ್ಚಿದ ಈ ಹಣ್ಣಿನ ಭಾಗವತವೆಂಬ ಹಣ್ಣಿನ ರಸದ ಆಸ್ವಾದನೆ ಮಾಡಿತು ಅಂತಾದರೆ ಕ್ಷಣಾರ್ಥದಲ್ಲಿ ಸುಟ್ಟು ಭಸ್ಮಾಗಿ ಬಿಡುತ್ತದೆ. ಈ ಒಂದು ಜನ್ಮದ್ದಲ್ಲ, ಆ ಜನ್ಮ ಮಾತ್ರಮಪಿ, ಆ ಜನ್ಮ ಮಾತ್ರಮಪಿ ಜನ್ಮ ಜನ್ಮಾಂತರದಲ್ಲಿಯೂ ಕೂಡ ಮಾಡಿದ ಪಾಪದ ಶೇಖರಣೆ ಇತ್ತು ಎಂದಾದರೂ ಕೂಡ ಭಾಗವತ ನಾಶ ಮಾಡಿ ಹಾಕ್ತದಂತೆ. ಅಂಥ ಪ್ರಸಂಗದಲ್ಲಿ ಭಾಗವತ ಹೇಳುತ್ತೇವೆ, ಬನ್ನಿ 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 ಅಂತ ಗಂಟ್ಲ ಹರ್ಕೊಂಡು ಹೇಳಿದರೂ ಕೂಡ, ಕೇಳಿದರೂ ಕೂಡ ಈ ಮನಸ್ಸಿಗೆ ನಾಚಿಕೆ ಬರುವುದಿಲ್ಲ. ಬಹಳ ಖೇದವೆನಿಸುತ್ತದೆ. ದೇವರಿಗೆ ಅನಿಸಿ ಬಿಡಬೇಕು ನೋಡಿ, ಈ ವ್ಯಕ್ತಿಗೆ ಇನ್ನೊಮ್ಮೆ ತಪ್ಪಿ ತಪ್ಪಿ ಹನಿ ಹನಿ ಗಟ್ಟಿಸಿಕೊಂಡು ಹೇಳುತ್ತೇನೆ, ಇನ್ನೊಂದು ಜನ್ಮ ಮಾತ್ರ ಇವರಿಗೆ ಮಾತ್ರ ಜನ್ಮ ಸರ್ವಥಾ ಕೊಡುವುದಿಲ್ಲ ಅಂತಂದೇವು. ಮಾನವ ಜನ್ಮ ಸರ್ವಥಾ ಕೊಡುವುದಿಲ್ಲ ಅಂತಾನೆ. ಇಷ್ಟು ದೇಹ ಕೊಟ್ಟು, ಇಂದ್ರಿಯ ಕೊಟ್ಟು, ಶಕ್ತಿ ಕೊಟ್ಟು, ಇಷ್ಟೆಲ್ಲ ಇರುವಾಗ ಸಾಧನೆ ಮಾಡಿ ಬನ್ನಿ, ಸಾಧನೆ ಮಾಡಿ ಬನ್ನಿ, ಫೀಸ್ ಕೊಟ್ಟು ಬಾ ಅಂತ ಹೇಳಿತ್ತ, ಹೀಗೆ ಬನ್ನಿ ಹಾಗೆ ಬನ್ನಿ ಅಂತ ಹೇಳಿತ್ತ, ಏನು ಇಲ್ಲ ಅಲ್ಲ. ಭಕ್ತಿ ಹೇಳ್ತದೆ, ಭಕ್ತಿ ಹೇಳ್ತದೆ, ಇಷ್ಟೆಲ್ಲ ಮನುಷ್ಯನಿಗೆ ಹೇಳಿದರೂ ಕೂಡ ಮನುಷ್ಯ ಏಕಾಗ್ರತೆಯಿಂದ ಬಂದು ಕೂತು ಕೇಳುವುದಕ್ಕೆ ಅವನ ಯೋಗ್ಯತೆ ಮುಂದೆ ಬರುವುದಿಲ್ಲ, ಅಷ್ಟೇ, ಮತ್ತೊಂದೇನಿಲ್ಲ. ಭಾಗವತ ಅಂತದೆ, ಜೀವಕ್ಷವೋ ನಿಗದಿತ ಸತು ಪಾಪ ಕರ್ಮ ಏನ್ ಶುಕಂ ಶುಕ ಕಥಾ ವಚನಂ ನ ಕಿಂಚಿತ್ ಧಿಕ್ತಂ ನರಂ ಪಶು ಸಮಂ ಭುವಿಭಾರ ರೂಪಂ ಏವಂ ವದಂತಿ ದಿವಿ ದೇವ ಸಮಾಜ ಮುಖ್ಯಾಃ. ಜೀವಕ್ಷವೋ ನಿಗದಿತ. ಮನೆಯಲ್ಲಿ ಹಿರಿಯರು ಬಟ್ಟೆ ಒಣಗಲಿಕ್ಕೆ ಬಾಗಿಲು ಸದ್ಯ ಬಂದು ಕೋಲಿಟ್ಟಿರ್ತಾರೆ, ಗೊತ್ತೇನು? ಕೋಲಿನ ಕೆಲಸ ಏನದು? ಮಡಿ ಬಟ್ಟೆ ಒಣಾಕೋದು, ಮತ್ತೆ ಮೂಲೆಯಲ್ಲಿ ಇಡೋದು. ಮಡಿ ಬಟ್ಟೆ ಒಣಾಕೋದು, ಮೂಲೆಯಲ್ಲಿ ಇಡೋದು. ಹೇಗೆ ಕೇವಲ ಅಚೇತನವಾಗಿ ಪ್ರಾಣ ಇಲ್ಲದೆ ಯಾವುದೋ ಒಂದು ದಿನದ 1 ಸೆಕೆಂಡಿನ ಕೆಲಸಕ್ಕೆ ಉಪಯೋಗ ಮಾಡಿ ಮತ್ತೆ ಮೂಲೆಯಲ್ಲಿ ಇಡುವ ಕೋಲಿನ ಯೋಗ್ಯತೆ ಏನು ಗೊತ್ತಾ? ಆ ಯೋಗ್ಯತೆ
ಎಲ್ಲ ಕೊಟ್ಟರು, ಎಲ್ಲ ಅನುಕೂಲ ಮಾಡಿದರು, ಎಲ್ಲ ಇದ್ದರು, ಭಾಗವತವನ್ನ ಕೇಳದೆ ಇರುವ ಮನುಷ್ಯನ ಸ್ವಭಾವ. ಜೀವಚ್ಛವೋ ನಿಗದಿತ ಸತು ಪಾಪಕರ್ಮ ಧಿಕ್ಕನ್ನರಂ, ಧಿಕ್ಕಾರವಿರಲಿ ಆ ಮನುಷ್ಯನಿಗೆ ಅಂತ ಹೇಳುತ್ತದೆ ಭಾಗವತ. ಧಿಕ್ಕನ್ನರಂ ಪಶು ಸಮಂ ಭುವಿ ಭಾರರೂಪ. ದೊಡ್ಡ ದೇವಸ್ಥಾನವಿದೆ, ದೊಡ್ಡ ದೊಡ್ಡ ಎತ್ತರದ ಗೋಪುರಗಳನ್ನು ಕಟ್ಟಿದ್ದಾರೆ. ಆ ದೇವಸ್ಥಾನದ ಮುಂದೆ ಎರಡು ಗೊಂಬೆಗಳನ್ನು ಇಟ್ಟಿದ್ದಾರೆ, ಎರಡು ಗೊಂಬೆಗಳನ್ನು ಇಟ್ಟಿದ್ದಾರೆ. ಎಷ್ಟು ಚಂದ ಇದೆ ಗೊಂಬೆ ಅಂತ ಹೇಳಿ ಯಾರಾದರೂ ಗೊಂಬೆಗೆ ಪೂಜೆ ಮಾಡಿದ್ದು ನೋಡಿದ್ದೇವೆ ನಾವು? ಗುಡಿ ಮುಂದೆ ಇರುವ ಗೊಂಬೆಗಳು ಹೇಗೋ, ಆಟ ಆಡ್ತಾ ಊರಿನ ಎದುರಿಗೆ ದೊಡ್ಡ ತಲವಾಯಿಗೆ ಇರುವ ಗೊಂಬೆಗಳು ಹೇಗೆ ಅಲಂಕಾರ ಪ್ರಾಯವೋ ಹಾಗೆ ಅಲಂಕಾರ ಪ್ರಾಯ. ನಿರ್ಮಾಲ್ಯ ಎಸೆಯೋದು, ಎಲ್ಲಿ ಅಲ್ಲಿ ಇಲ್ಲಿ ಒಗೆದರೆ ಕಾಲಲ್ಲಿ ಬೀಳ್ತದೆ ಅಂತ ಹೇಳಿ ಕಾಲಲ್ಲಿ ಬಿದ್ದ ವಸ್ತುವನ್ನ ಹೇಗೆ ಗೊಂಬೆಯ ಅಲಂಕಾರ ಅಂತ ಮಾಡಿ ಇರ್ತಾರಲ್ಲ, ಅಂಥದ್ದಕ್ಕೆ ಸಮಭಾಗವತವನ್ನ ಕೇಳದ ಮನುಷ್ಯನ ಜೀವನ. ಭಾಗರೂಪಂ ಏವಂ ವದಂತಿ ಇವಿ ದೇವ ಸಮಾಜ ಮುಖ್ಯಾಹ. ಸುತಾಚಾರ್ಯರು ಆ ಉದ್ಧವನ ಸಂವಾದದಲ್ಲಿ ಹೇಳ್ತಾರೆ, ಹಾಗಾಗಿ ಏನು ಬೇಡ, ಏನು ಬೇಡ, ಜೀವನದಲ್ಲಿ ಇದ್ಯಾವುದೂ ಲೇಪ ನಮಗೆ ಆಗಬಾರದು ಎಂದಾದಾಗ ದೇವರು ಅವಕಾಶ ಕೊಟ್ಟಾಗ ಸಾಧನೆ ಮಾಡಿಕೊಳ್ಳುವುದನ್ನ ಕಲಿಬೇಕು. ನಾವು ಎಲ್ಲ ಹಣ್ಣು ಬಿಟ್ಟುಗಳನ್ನು ಬಿಟ್ಟು, ಎಲ್ಲ ಸ್ವಾರ್ಥ ಪರಾರ್ಥಗಳನ್ನು ಬಿಟ್ಟು, ನಾನು ಸಾಯುವಾಗ ನನ್ನ ಜೊತೆಗೆ ಬರುವುದು ಮಾತ್ರ ನಾನು ಮಾಡಿದ ಪುಣ್ಯ. ಗಟ್ಟಿಯಾಗಿ ಮನಸ್ಸಿನಲ್ಲಿ ಒತ್ತುಕೊಂಡು ಬಿಡಿ. ನಾನು ಸಾಯುವಾಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ, ನನಗೆ ಹುಟ್ಟಿಸಿದ ತಂದೆ ತಾಯಿ, ನನ್ನನ್ನು ಕಟ್ಟಿಕೊಂಡ ಹೆಂಡತಿ, ಇವರು ಯಾರೂ ನನ್ನ ಜೊತೆಗೆ ಬರುವವರ, ಯಾರು ನನ್ನ ಜೊತೆಗೆ ಬರುವವರ. ಬಾಗಿಲ ತನಕ ಕೂದಲ ಹರವಿಕೊಂಡು ಎದೆ ಪಡೆದುಕೊಂಡು ನಾನು ಹೋಗುವಾಗ ಅಳತಾಳು, ಹೊಸ್ತಿಲ ದಾಟು ಹೊರಗೆ ಹೋಗಿತ್ತು. ಚಿತೆಯಲ್ಲಿ ಏರಿಸ್ತಾ ಮುಖ ಮುಚ್ಚುವವರೆಗೂ ಮಗ ಬರ್ತಾಳೆ. ಆದರೆ ನಾನು ನನ್ನದು ಅಂತ ಯಾವುದೂ ನನ್ನ ಜೊತೆಗೆ ಬರಲಿಲ್ಲ. ನನ್ನ ಜೊತೆಗೆ ಬಂದದ್ದು ನಾನು ಮಾಡಿದ ಪುಣ್ಯ, ನಾನು ಮಾಡಿದ ಸಾಧನೆ. ಇದನ್ನೇ ನನ್ನನ್ನ ನಾನು ತಿಳಿದುಕೊಳ್ಳುವುದು ಎಂದು ಹೇಳುವುದು. ಉದ್ಧವ ಹೇಳ್ತಾನೆ, ಜೀವನದಲ್ಲಿ ಯಾವುದೇ ಕರ್ಮವನ್ನ ಮಾಡಿ, ಆದರೆ ಭಾಗವತ ಅಂತ ಬಂದಾಗ ಸರ್ವಸಂಗ ಪರಿತ್ಯಾಗ ಮಾಡಿ, ಅಹಂಕಾರ ಮಮಕಾರಗಳನ್ನ ತೊರೀರಿ, ಕೇವಲ ಏಕಾಗ್ರದ ಸಾಧನೆ, ಏಕಾಂತದ ಸಾಧನೆ ಅಂತ ಹೇಳಿ ಎಲ್ಲಿ ಭಾಗವತ ನಡೀತದೆಯೋ, ಎಲ್ಲಿ ಹರಿಕಥಾಶ್ರವಣ ನಡೀತದೆಯೋ ಎಲ್ಲವನ್ನ ಬಿಟ್ಟು ಅಲ್ಲಿ ಬಂದು ಏಕಾಗ್ರದಿಂದ ಕೂಡಿ ಎಲ್ಲ ಆಪತ್ತುಗಳು ವಿಪತ್ತುಗಳು ದೂರವಾಗಿ ಪರಮಾತ್ಮ ಅನುಗ್ರಹವನ್ನ ಮಾಡ್ತಾನೆ. ಇದಕ್ಕೊಂದು ಇತಿಹಾಸವನ್ನ ಹೇಳ್ತಾರೆ. ತುಂಗಭದ್ರಾ ನದಿ ತೀರ, ಆ ತುಂಗಭದ್ರಾ ನದಿ ತೀರದಲ್ಲಿ ಒಬ್ಬ ಆತ್ಮದೇವ ಅಂತ ರಾಜ ಇದ್ದ. ಆ ಆತ್ಮದೇವ ಎನ್ನುವ ರಾಜನಿಗೆ ಒಬ್ಬಳು ಹೆಂಡತಿ, ಅವಳ ಹೆಸರು ದುಂಧುಲಿ ಅಂತ ಹೇಳಿ. ಆತ್ಮದೇವನ ಹೆಂಡತಿ ಹೆಸರು ದುಂಧುಲಿ ಅಂತ. ಭಾರೀ ಪರಿಶ್ರಮ ಪಟ್ಟ, ಭಾರೀ ತಪಸ್ಸನ್ನ ಮಾಡಿದ. ನನಗೆ ಏನಿದ್ದರೆ ಏನು ಉತ್ತಮ ಸಂತಾನವಿಲ್ಲ, ಏನ್ ಮಾಡಿಕೊಂಡು ಈ ಜೀವನ. ಕಿಂ ಬ್ರವೀಮಿ ಋಷೇ ದುಃಖಂ ಪೂರ್ವ ಪಾಪೇನ ಸಂಚಿತಂ ಮದೀಯಾ ಪೂರ್ವಜಾತೋಯಂ ಕವೋಷ್ಣ ಉಪಭುಜ್ಯತೆ. ಜೀವನದಲ್ಲಿ ಭೋಗಿಸಬೇಕಾದ ಎಲ್ಲ ವಸ್ತುಗಳನ್ನು ಭೋಗಿಸಿದೆ, ಮಾಡಬೇಕಾದ ಎಲ್ಲ ಕರ್ಮಗಳನ್ನ ಮಾಡಿದೆ, ಯಜ್ಞ ಯಾಗ ಎಲ್ಲ ಮಾಡಿದೆ, ಸಂಪತ್ತು ಹೇರಳವಾದ ಸಂಪತ್ತು ಇದೆ. ಆದರೆ ಈ ಮನುಷ್ಯ ಜೀವಕ್ಕೆ ಸಾರ್ಥಕತೆಯನ್ನು ಕೊಡುವ ಒಂದು ಸಂತಾನವಿಲ್ಲ. ಸಂತಾನವೇ ಇಲ್ಲ ಎಂದಾದ ಮೇಲೆ ನನ್ನ ಗತಿ ಹೇಗೆ ಅಂತ ಪ್ರಶ್ನೆ ಮಾಡಿದ. ಎಲ್ಲ ಋಷಿಗಳ ಹತ್ತಿರ, ಮುನಿಗಳ ಹತ್ತಿರ, ಜ್ಞಾನಿಗಳ ಹತ್ತಿರ ಸಿಕ್ಕವರೆಲ್ಲರ ಮುಂದೆ ಸೆರಗುವಂತೆ ಪ್ರಾರ್ಥನೆ ಮಾಡಿದ. ನನಗೆ ವಿಶೇಷವಾದಂತಹ ಸಂತಾನ ಬೇಕು ಅಂತ ಯಾರು ಹೇಳಿದರು, ಏನ್ ಮಾಡಿದರು ಕೂಡ ಅವನಿಗೆ ಸಂತಾನವಾಗಲೇ ಇಲ್ಲ. ಆ ಪ್ರಸಂಗದಲ್ಲಿ ಒಬ್ಬ ಶ್ರೇಷ್ಠ ಜ್ಞಾನಿಗಳು, ಯತಿಗಳು ಬರ್ತಾರೆ. ಯತಿಗಳು ಬಂದು ಅವನಿಗೆ ಹೇಳ್ತಾರೆ, ನಾನಿಗೊಂದು ಫಲ ಕೊಡ್ತೇನೆ, ಅಭಿಮಂತ್ರಣ ಮಾಡಿದ ಫಲ, ಅದನ್ನ ನೀನು ತೆಗೆದುಕೋ, ವಿಶೇಷವಾಗಿ ಸಾಧನೆಯನ್ನ ಮಾಡು, ಪ್ರದಕ್ಷಿಣೆ ಮಾಡು, ಯಜ್ಞ ಯಾಗಾದಿಗಳನ್ನ ಮಾಡು,
ಆ ಎಲ್ಲದರ ಪುಣ್ಯದ ಪರಿಪಾಕದಿಂದ ನಿನಗೆ ಸಂತಾನವಾಗತ್ತೆ ಅಂತ ಹೇಳಿ ಹೆಂಡತಿಗೆ ಆ ಫಲವನ್ನ ಕೊಡಿಸಿದ. ತಸ್ಯಾಗ್ರಹಂ ಸಮಾಲೋಕ್ಯ ಫಲಮೇಕಂ ಸ ದತ್ತವಾನ್ ಇದಂ ಭಕ್ಷಯ ಪತ್ನ್ಯಾತ್ವಂ ತತ್ಪುತ್ರೋ ಭವಿಷ್ಯತ್. ಅವಳು ಆ ಜ್ಞಾನಿಗಳು ಹೇಳ್ತಾರೆ ಈ ಫಲ ನಿನಗೆ ಕೊಡ್ತೇನೆ, ಈ ಫಲ ನಿನಗೆ ಫಲೀಭೂತವಾಗಬೇಕು ಎಂದಾದರೆ ಕೆಲವು ನಿಯಮಗಳಿವೆ. ಏನದು? ಸತ್ಯಂ, ಶೌಚಂ, ದಯಾ, ದಾನಂ, ಏಕಭುಕ್ತಂತು ಭೋಜನಂ, ವರ್ಷಾವಧಿ ಸ್ತ್ರೀಯಾ ಕಾರ್ಯಂ, ತೇನ ಪುತ್ರೋತಿ ನಿರ್ಮಲ. ಕಿವಿಕೊಟ್ಟು ಕೇಳಿ. ಸ್ವಾಮಿಗಳಂಥವರು ಜ್ಞಾನಿಗಳಂಥವರು ಬಂದಾಗ ಮಂತ್ರಾಕ್ಷತೆ ಕೊಡಿ, ನನಗೆ ಹಾಗಾಗಬೇಕು, ಹೀಗಾಗಬೇಕು, ಅದು ಬೇಕಾಗಿದೆ, ಇದು ಬೇಕಾಗಿದೆ ಅಂತ ಹೇಳಿ ಡಬ್ಬೆ ತುಂಬಿಸಿದಿದ್ದಾಯ್ತು. ಚಿತ್ರಾನ್ನಕ್ಕೆ ಕಬ್ಬಿ ಬಿದ್ದಾಗ ಆ ಅಕ್ಕಿಯನ್ನೇ ಹಾಕಿ ಚಿತ್ರಾನ್ನ ಮಾಡುವವರು ಲೋಕದಲ್ಲಿದ್ದಾರೆ. ಫಲ ಕೊಟ್ಟು ಅಂತಾದರೆ ಆ ಫಲ ತಂದು ಮನೆಯಲ್ಲಿ ಇಟ್ಟು ಕೊಳತು ವಾಸನೆಯಾಗಿ ಹುಳ ಹತ್ತಿ ಇಡೀ ಮನೆ ತುಂಬ ವಾಸನೆ ಆದ ಮೇಲೆ ಹೊರಗೆ ಒಗಿತಾರೆ. ಸ್ವಲ್ಪ ದಿವಸ ಆದ್ಮೇಲೆ ಸ್ವಾಮಿ ಮಂತ್ರಾಕ್ಷತೆ ಕೊಟ್ಟಿದ್ರಿ, ಆ ಫಲನೇ ನಮಗೆ ಸಿಗ್ಲಿಲ್ಲ, ಸ್ವಾಮಿಗಳ ಮೇಲೆ ಆಶೀರ್ವಾದ ಮಾಡಿದ್ರು. ಮಂತ್ರಾಕ್ಷತೆ ಏನೋ ಕೊಟ್ಟಿದ್ರಿ, ಬರೇ ಮಂತ್ರಾಕ್ಷತೆ ಇಸ್ಕೊಳ್ಳೋದಲ್ಲ, ಎರಡೆರಡು ಸಲ ಮಂತ್ರಾಕ್ಷತೆ. ಬೀದಿಗಿರ್ತಾರೆ, ಇಲ್ಲ ಸ್ವಾಮಿ ಇನ್ನೊಂದ್ಸಲ ಮಂತ್ರಾಕ್ಷತೆ ಕೊಡಿ, ಇನ್ನೊಂದ್ಸಲ ಮಂತ್ರಾಕ್ಷತೆ ಕೊಡಿ ಅಂತ ಇಸ್ಕೊಂಡು ಬರ್ತೇವೆ. ಮಂತ್ರಾಕ್ಷತೆ ಇಸ್ಕೊಂಡು ಬರೋದು ಎಷ್ಟು ಸತ್ಯವೋ ಆ ಮಂತ್ರಾಕ್ಷತೆಯ ಬಲವನ್ನ ದಕ್ಕಿಸಿಕೊಳ್ಳಬೇಕಾದ ಯೋಗ್ಯತೆ ಸಂಪಾದನೆಯು ಅಷ್ಟೇ ಮಹತ್ವದ್ದು. ಜ್ವರ ಬಂದಿದೆ, ಆಸ್ಪತ್ರೆಗೆ ಹೋದೆ, ಡಾಕ್ಟರ್ ಇಂಜೆಕ್ಷನ್ ಮಾಡಿದ ಜ್ವರ ಹೋಗಿ ಬಿಡುತ್ತದೆ. ತಕ್ಷಣದಲ್ಲಿ ನಾನು ತಣ್ಣನೆ ಐಸ್ ಕ್ರೀಮ್ ತಿಂತೇನೆ, ಅದು ಕುಡಿತೇನೆ, ಇದು ಕುಡಿತೇನೆ, ಜ್ವರ ಕಮ್ಮಿ ಆಗ್ಲಿ ಅಂದ್ರೆ ನಡೀತದ? ನಡೆಯೋದಿಲ್ಲ. ಬರೀ ಡಾಕ್ಟರಿನ ಇಂಜೆಕ್ಷನ್ ಮೇಲೆ ನಾನು ನಂಬಿ ಇದರಿಂದ ನನ್ನ ರೋಗ ಪರಿಹಾರ ಆಗ್ತದೆ ಅಂದ್ರೆ ಡಾಕ್ಟರ್ ಅಂದ, ಬರೇ ನನ್ನ ಇಂಜೆಕ್ಷನ್ ನಂಬಬೇಡಿ, ಆ ಇಂಜೆಕ್ಷನ್ಕ್ಕೆ ಪೂರಕವಾದ ನಿಮ್ಮಲ್ಲಿ ಸ್ವಸಾಮರ್ಥ್ಯ ಬೆಳೆಸಿಕೊಳ್ಬೇಕು. ನಿಮ್ಮಲ್ಲಿಯ ಆ ರೋಗ ನಿರೋಧಕ ಶಕ್ತಿಯನ್ನ ನೀವು ಹೆಚ್ಚಿಸಿಕೊಳ್ಬೇಕು. ಆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಬೇಕು ಅಂತಾದ್ರೆ ಪಥ್ಯ ಮಾಡಬೇಕು. ಹೇಗೋ ಹಾಗೆ ಜ್ಞಾನಿಗಳು ಕೊಟ್ಟ ಮಂತ್ರಾಕ್ಷತೆ ಫಲ ಅದು ನಮ್ಮಲ್ಲಿ ಅನುಗ್ರಹೋನ್ಮುಖವಾಗಬೇಕು ಎಂದಾದರೆ ಕನಿಷ್ಠ ಪಕ್ಷ 1 ತಿಂಗಳಾದರೂ ತಪ್ಪಿ ಸುಳ್ಳು ಮಾತಾಡ ದಾನ ಮಾಡಬೇಕು, ಧರ್ಮ ಮಾಡಬೇಕು. ಆ ಫಲ ಅಥವಾ ಆ ಮಂತ್ರಾಕ್ಷತೆಯನ್ನ ಇಟ್ಟು ಅದಕ್ಕೆ ಭಕ್ತಿಯಿಂದ ಪ್ರದಕ್ಷಿಣೆಯನ್ನ ಹಾಕಬೇಕು. ಅಷ್ಟು ಮಾಡಿದೋ ಆ ಫಲ ನಮಗೆ ದೊರಕ್ತದೆ. ಮಂತ್ರಾಕ್ಷತೆಯನ್ನೇ ನಾನು ಮೆಚ್ಚಿಕೊಟ್ಟು ಮಂತ್ರಾಕ್ಷತೆ ಕೊಟ್ಟಿದ್ದಾರೆ ಆಗಿ ಬಿಡಲಿ ಅಂತ ಹೇಳಿ ಅದನ್ನ ನಂಬಿ ಕೂಡುವುದಲ್ಲ. ನಮ್ಮಲ್ಲಿ ಪುಣ್ಯದ ಸಾಮರ್ಥ್ಯ ಬೇಕು. ಕೇವಲ ಒಂದು ಕೈಯಿಂದ ಎತ್ತೂ ಚಪ್ಪಾಳೆಯ ಧ್ವನಿ ಬರುವುದಿಲ್ಲ, 2 ಕೈ ಸೇರಿದಾಗಲೇ ಚಪ್ಪಾಳೆಯ ಧ್ವನಿ. ಗುರುಗಳ ಅನುಗ್ರಹ ಪ್ಲಸ್ ಆ ಯೋಗ್ಯತೆಯನ್ನ ದಕ್ಕಿಸಿಕೊಳ್ಳುವ ಯೋಗ್ಯತೆ ನನ್ನಲ್ಲಿ ಬೆಳೆಸಿಕೊಂಡಾಗ ಮಾತ್ರ ಅದು ಪುಣ್ಯಕಾರಿ ಆಗ್ತದೆ. ಅದನ್ನ ಇಲ್ಲಿ ಆ ಯತಿಗಳು ತಿಳಿಸ್ತಾರೆ. ಅದನ್ನ ಕೊಟ್ಟಾಗ ಆ ಹೆಂಡತಿ ಏನ್ ಮಾಡಿಬಿಟ್ರು, ಸರಿ ಫಲ ಏನೋ ತಕ್ಕೊಂಡೆ, ಒಳಗ್ ಬನ್ನಿ ಜಾಗ ಇದೆ ಒಳಗ್ ಬನ್ನಿ, ಇಂಜಿನಿಯರ್ ಸಾಹೇಬ್ ಬನ್ನಿ ಒಳಗ್ ಬನ್ನಿ, ಜಾಗದ ಫಲ ಕೊಟ್ಟು ಏನೋ ಅಪೇಕ್ಷೆಯನ್ನ ಪಟ್ಟೆವು. ಫಲ ಅಪೇಕ್ಷೆ ಪಟ್ಟ ಮೇಲೆ ನಮ್ಮಲ್ಲಿ ತಾಕತ್ತೇ ಇಲ್ಲ ಅಂತಾದ್ರೆ ಏನ್ ಮಾಡೋದಾಗ? ಆಗ ಅವಳು ವಿಚಾರ ಮಾಡಿದ್ರು, ಇದನ್ನ ನಾನು ತಗೊಂಡೆ ಅಂತಾದರೆ ಬ್ರಾಹ್ಮಣರು ಅಭಿನಂದನ ಮಾಡಿ ಕೊಟ್ಟದ್ದು, ಇದನ್ನ ನಾನು ತಗೊಂಡೆ ಅಂತಾದರೆ ನನಗೆ ಗರ್ಭವತಿ ಆಗ್ತದೆ. ನಾನು ಗರ್ಭವತಿ ಆಗಿಬಿಟ್ಟೆ ಅಂತಾದರೆ ನನ್ನ ಸೌಂದರ್ಯ ಹಾಳಾಗ್ತದೆ. ನನ್ನ ಸೌಂದರ್ಯ ಹಾಳಾಗೋದಷ್ಟೇ ಅಲ್ಲ, ನನ್ನ ಯಾವ ಕರ್ಮಗಳಿಗೂ ನನ್ನಲ್ಲಿ ಉತ್ಸಾಹವೇ ಇರುವುದಿಲ್ಲ. ಅದಕ್ಕೆ ಅವಳು ಏನು ಮಾಡಿಬಿಟ್ರು, ಆ ಹಣ್ಣನ್ನ ತಾನು ತಿನ್ನದೆ ಅರ್ಧ ಹಣ್ಣನ್ನ ತನ್ನ ತಂಗಿಗೆ ಕೊಟ್ಟು ಉಳಿದ ಅರ್ಧ ಹಣವನ್ನ ಅಲ್ಲಿಯೇ ದನದ ಕೊಟ್ಟಿಗೆಯಲ್ಲಿರುವ ಆಕಳ ಮುಂದೆ ಹಾಕಿಬಿಟ್ರು. ಇದನ್ನು ತಗೊಂಡು ನಾನೇನ್ ಮಾಡ್ಲಿ? ಈ ಹಣ್ಣನ್ನ ತಗೊಂಡು ನಾನೇನ್ ತಿನ್ಲಿ? ತಿಂದ ಮೇಲೆ ನನಗೆ ಆಗುವಂತಹ ವ್ಯಥೆ ಯಾರಿಂದ ಹೇಳ್ಕೊಳ್ಳಿ ನಾನು? ಅದೆಲ್ಲ ಆಗದೆ ಇರೋದು ಅಂತ ಹೇಳಿ ಬ್ರಾಹ್ಮಣರು ಕೊಟ್ಟ ಫಲವನ್ನ ತಿರಸ್ಕಾರ ಮಾಡಿಬಿಟ್ರು. ತಿರಸ್ಕಾರ ಮಾಡಿದರೆ ಫಲವೈತ್ವಂ ಪರೀಕ್ಷಾರ್ಥಂತು ಸಾಂಪ್ರತಂ.
ಆ ಬ್ರಾಹ್ಮಣನ ಮಾತಿನ ಮೇಲೆ ಅಷ್ಟು ಏನಾದರೂ ವಜ ನಿಂತು ಅಂತಾದರೆ, ಆ ಬ್ರಾಹ್ಮಣರ ಮಂತ್ರಗಳಿಗೆ ಅಷ್ಟು ತಾಕತ್ತೇನಾದರೂ ಇತ್ತು ಅಂತಾದರೆ, ಆ ಆಕಳು ತಿಂದಿದೆಯಲ್ಲ, ಅದಕ್ಕೆ ಹುಟ್ಲಿ ನೋಡೋಣ ಮಕ್ಕಳು. ಬ್ರಾಹ್ಮಣರ ಮಾತಿಗೆ ಅಪಮಾನ ಮಾಡಿದಾಗ ಏನೆಲ್ಲ ಆಗಿದ್ದು ಜಗತ್ತಲ್ಲಿ ನೋಡಿದ್ದೇವೆ. ಸ್ವಯಂ ಕೃಷ್ಣ ಪರಮಾತ್ಮನ ಇಡೀ ಯಾದವ ಕುಲ ಬ್ರಾಹ್ಮಣರಿಗೆ ಅಪಮಾನ ಮಾಡಿದರೆ ಸುಟ್ಟು ಭಸ್ಮ ಆಯಿತು ದೇವರ ಕುಲ. ಹೀಗಿರುವಾಗ ಬ್ರಾಹ್ಮಣರಿಗೆ ಅಪಮಾನ ಮಾಡಿದಾಗ ಜಗತ್ತಿನಲ್ಲಿ ಉಳಿದವರು ಯಾರಾದರೂ ಇದ್ದಾರ? ಸಾಧ್ಯವೇ ಇಲ್ಲ. ವರ್ಷ ಕಳೆಯೋದರಷ್ಟೇ ಅಲ್ಲದೇ ಸರಿಯಾಗಿ ಆಕಳು ಒಂದು ಉತ್ತಮವಾದ ಗಂಡು ಸಂತಾನ ಕೊಡ್ತು. ಈಚೆ ಆ ಸಹೋದರಿಯಲ್ಲಿ 2 ಮಕ್ಕಳು ಹುಟ್ಟಿದರು. ಆ 2 ಮಕ್ಕಳು ಅತೀ ನೀಚರಾಗಿ ಹುಟ್ಟಿದರು. ಆಕಳಿನಲ್ಲಿ ಪರೀಕ್ಷೆಗಾಗಿ ಎಸೆದ ಹಣ್ಣು ತಿಂದ ಆ ಆಕಳಿನಲ್ಲಿ ಉತ್ತಮ ಸ್ಫುರದ್ರೂಪಿಯ ಮಗ ಹುಟ್ಟಿದ. ಅಲ್ಲಿ ಹುಟ್ಟಿದ ಮಗುವಿಗೆ ಗೋಕರ್ಣ ಅಂತ ಹೆಸರು ಕೊಟ್ಟು, ಆ ಮಗು ಹುಟ್ಟುವಾಗ ಆಕಳ ಕಿವಿಯನ್ನ ಮುದ್ದೆ ಮಾಡಿಕೊಂಡು ಹುಟ್ಟಿತ್ತದು, ಅದಕ್ಕಾಗಿ ಅದು ಗೋಕರ್ಣ ಅಂತ. ಇವಳಲ್ಲಿ ಹುಟ್ಟಿದ ಮಕ್ಕಳೆಲ್ಲರೂ ಕೂಡ ದುಂದುಕಾರಿ ನೋಡೋದಕ್ಕೆ ಅಕ್ರಾಳಗ್ರಾಮ, ಬರೇ ಒದರಾಟ, ಚೀರಾಟ, ಜಗಳ, ಅವರಿಗೆ ಹೊಡೆದೆ ಇವರಿಗೆ ಹೊಡೆದೆ, ಅದು ಮಾಡಿದೆ ಇದು ಮಾಡಿದೆ ಎನ್ನುವ ದುಷ್ಟ ಮಕ್ಕಳು ಅವರಿಗೆ ಹುಟ್ಟಿದ್ರು. ಈ ಕಾಟವನ್ನ ತಾಳದೆ ಆ ಆತ್ಮದೇವ ಉತ್ತಮ ಸಂತಾನ ಬೇಕು ಅಂತ ಅವಾಪೇಕ್ಷೆ ಪಟ್ರೆ, ಈ ಹೆಂಡತಿಯ ದುರಾದೃಷ್ಟದಿಂದ ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಸಮ ಹೌದೋ ಇಲ್ಲೋ, ಆ ಪಾಪವನ್ನು ಅನುಭವಿಸಬೇಕಾಯಿತು. ಇಬ್ಬರು ಆ ಕಾಟದಲ್ಲಿಯೇ ಬೇಸತ್ತು ಸತ್ತು ಹೋಗಿ ಪ್ರೇತ ಜನ್ಮವನ್ನು ತಾಳಿತು. ಆದರೆ ಈ ಮಹಾನುಭಾವ ಯಾರು? ಗೋಕರ್ಣ. ಅವ ಅಪೇಕ್ಷೆ ಪಟ್ಟ, ಈ ನನ್ನ ತಂದೆ ತಾಯಿಗಳ ಈ ಶರೀರವನ್ನು ನಾನು ಉದ್ಧಾರ ಮಾಡಬೇಕು. ಅದಕ್ಕೆ ಅವನು ಮಾಡಿದ್ದೇನು ಗೊತ್ತಾ? ದೇಹೇಸ್ತಿ ಮಾಂಸ ಉಗಿರೋಭಿಮತಿ ತ್ಯಜ ತ್ವಂ ಜಾಯಾಸುತಾದಿಷು ಸದಾ ಮಮತಾ ವಿಮುಂಚ ಪಶ್ಯಾನಿಶಂ ಜಗದಿದಂ ಕ್ಷಣ ಭಂಗನಿಷ್ಠಂ ವೈರಾಗ್ಯ ರಾಗ ರಸಿಕೋ ಭವ ಭಕ್ತನಿಷ್ಠಃ. ಆ ಪ್ರೇತಗಳಿಗೆ ಗೋಕರ್ಣ ಹೇಳ್ತಾನೆ, ಇನ್ನಾದರೂ ಬಿಡ್ರು, ಪ್ರೇತ ಜನ್ಮವನ್ನು ಹೊಂದಿದ್ದೀರಿ. ದೇಹೇಸ್ತಿ ಮಾಂಸ ಉದಿರೋಭಿಮತಂ ತ್ಯಜ. ನಾನು ನನ್ನದು, ನನ್ನ ದೇಹ ನನಗಾಗಿ ಬೇಕು, ನನ್ನ ಹೊಟ್ಟೆ ತುಂಬಿದ್ರೆ ಸಾಕು, ನನ್ನ ಸೌಂದರ್ಯ, ನನ್ನ ಹಣ, ನನ್ನ ಸಂಪತ್ತು ಅನ್ನುವ ಮಮತೆ ಅಹಂಕಾರಗಳನ್ನ ಬಿಡಿ. ಪಶ್ಚಾನಿಶಂ ಜಗದಿದಂ ಕ್ಷಣ ಭಂಗನಿಷ್ಠಂ. ಇಡೀ ಜಗತ್ತಿಗೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮ ಕಣ್ಣಲ್ಲಿ ನಿಂತು ನೋಡುವಂತೆ, ಕಿವಿಯಲ್ಲಿ ನಿಂತು ಕೇಳಿಸುವಂತೆ, ಬಾಯಿಯಲ್ಲಿ ನಿಂತು ಹೇಳುವಂತೆ. ಏನ್ ಅದ್ಭುತ ಪರಮಾತ್ಮನ ಸೃಷ್ಟಿ, ಏನ್ ಅದ್ಭುತವಾದ ಪರಮಾತ್ಮನ ಸೃಷ್ಟಿ. ಎಲುಬಿಲ್ಲದ ಒಂದು ನಾಲಿಗೆಗೆ ಅದೆಷ್ಟು ಮುಖಗಳು. ಮುಂದಿಂದ ನೋಡಿದರೆ ಉಪ್ಪಿದೆಯೋ ಖಾರಿದೆಯೋ ತಿಳಿತದೆ, ಪಕ್ಕದಿಂದ ನೋಡಿದರೆ ಒಗರೋ ಸಿಹಿಯೋ ಅಂತ ತಿಳಿತದೆ. ಖಾರ ಇತ್ತು ಅಂದ್ರೆ ನೇರವಾಗಿ ನಾಲಿಗೆ ಸ್ವೀಕಾರ ಮಾಡುತ್ತದೆ. ಅಪ್ಪಿತಪ್ಪಿ ನಾನು ಉಣ್ಣುವ ಅನ್ನದಲ್ಲಿ ಒಂದೇನಾದರೂ ಕಡ್ಡಿ ಕಣ ಬಂತು ಅಂತಾದರೆ ಅದನ್ನ ಗುರುತಿಸಿ ಪತ್ತೆ ಹಚ್ಚಿ ಹೊರಗೆ ಉಗುಳುವಂತೆ ಮಾಡುವಂತಹ ಏನಾದರೂ ಫಿಲ್ಟರ್ ಈ ಜಗತ್ತಿನಲ್ಲಿ ಯಾರಾದರೂ ಕಂಡುಹಿಡಿದಿದ್ದಾರಾ? ಎಷ್ಟದ್ಭುತ ಪರಮಾತ್ಮನ ಚಿಂತನೆ ಅದು. ನಮ್ಮ ಬಾಯಿಯವರಿಗೆ ಏನೋ ಲಕ್ಷ್ಯ ಇಲ್ಲದೆ ತಿಂದಾಗ ಆಗಿರಬಹುದು. ನಾನು ಊಟ ಮಾಡುವಾಗ ಅನ್ನದಲ್ಲಿ ಬಂದ ಕಟ್ಟಿಯನ್ನ ನಾನು ನುಂಗಿದೆ ಅಂತ ಎಂದಾದರೂ ಅಲ್ಲಿಕ್ಕೆ ಸಾಧ್ಯವಿದೆ? ಏನು ಸರ್ವಥಾ ಸಾಧ್ಯವಿಲ್ಲ. ಏನದ್ಭುತವಾದ ಪರಮಾತ್ಮನ ಚಿಂತನೆಯದು. ಧರ್ಮಂ ಭಜಸ್ವ ಸತತಂ ತ್ಯಜ ಲೋಕ ಧರ್ಮಾನ್ ಸೇವಸ್ವ ಸಾಧು ಪುರುಷಾನ್. ಧರ್ಮಂ ಭಜಸ್ವ ಸತತಂ ತ್ಯಜ ಲೋಕ ಧರ್ಮಾನ್ ಸೇವಸ್ವ ಸಾಧು ಪುರುಷಾಂಜಹಿ ಕಾಮ ತೃಷ್ಣ ಅನ್ಯಸ್ಯ ದೋಷಗಣ ಚಿಂತನ ಮಾಶು ಮುಕ್ತ ಸೇವಾ ಕಥಾ ರಸಮಹೋ ನಿತರಾಂ ಪಿಬತ್ವಂ. ಧರ್ಮಂ ಭಜಸ್ವ ಸತತಂ. ಎಲ್ಲ ಬಿಡಿ, ಧರ್ಮವನ್ನ ಮೊದಲಿಗೆ ಅವಲಂಬಿಸುವುದಕ್ಕೆ ಪ್ರಯತ್ನವನ್ನ ಮಾಡಿ.
ಏನ್ ಧರ್ಮ? ಧರ್ಮ ಅಂದ್ರೆ ನಾನು ಮಡಿ ಹುಟ್ಟಿಕೊಂಡೆ, ಒದ್ದೆ ಮಾಡಿದೆ, ಇದೇ ಧರ್ಮವಾ? ಆ ಕರ್ಮ ಮಾಡಿದೆ, ಈ ಕರ್ಮ ಮಾಡಿದೆ, ನಾನಿಷ್ಟು ಹೋಮ ಮಾಡಿದೆ, ಇಷ್ಟು ಯಜ್ಞ ಮಾಡಿದೆ, ಇಷ್ಟು ತಪ ಮಾಡಿದೆ, ಇದು ಧರ್ಮವಾ? ಅಲ್ಲ. ಹಾಗಾದರೆ ಯಾವುದು ನಿಜವಾದ ಧರ್ಮ? ಶಾಸ್ತ್ರ ಹೇಳಿತು, ಯಾವುದು ವೇದದಲ್ಲಿ ನಿನ್ನ ಜೀವನದ ಒಳತಿಗಾಗಿ ಮಾಡಬೇಕು ಎನ್ನುವ ಯಾವೆಲ್ಲ ಕರ್ಮವಿದೆಯಲ್ಲ, ವೇದ ಪ್ರಣೇತಾಹಿ ಧರ್ಮ. ಅದಕ್ಕೆ ನಾವು ಇವತ್ತೇನು ಹೊಸ ಶಬ್ದ ಕೊಟ್ಟಿದ್ದೇವೆ? ರಿಲಿಜಿಯಸ್, ರಿಲಿಜಿಯನ್ನು. ಅದು ಧರ್ಮ ಅಲ್ಲ. ಮತ್ತೆ ನಾನು ಅಡ್ಡ ಹಾಕ್ಕೊಂಡೆ, ನಾನು ಉದ್ದ ಹಾಕ್ಕೊಂಡೆ, ನಾನು ಅದು ಮಾಡಿದೆ, ಅದನ್ನ ಧರ್ಮ ಅಂತ ಅನ್ನುವುದಲ್ಲ. ಧರ್ಮ ಎಂದರೆ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾನೆ, ಒಬ್ಬ ವ್ಯಕ್ತಿ ಮಹಾ ಆಪತ್ತಿನಿಂದ ಕೂಡಿದ್ದಾನೆ, ಅವನಿಗೆ ನಾನು ಸಹಾಯ ಮಾಡಿದೆನೋ ಅದು ನಿಜವಾದ ಧರ್ಮ. ಇದಕ್ಕೊಂದು ಅದ್ಭುತವಾದ ಕಥೆ ಹೇಳ್ತಾರೆ. ಒಂದು ಯಾತ್ರಿಕರ ಗುಂಪು ಕಾಶಿಗೆ ಹೋಗಿತ್ತು. ಕಾಶಿಗೆ ಹೋದಾಗ ಕಾಶಿಯಲ್ಲಿಯ ಗಂಗಾ ನೀರು ಸೇತು ರಾಮೇಶ್ವರದಲ್ಲಿ ಬಂದು ಹಾಕಿತು ಅಂತಾದರೆ ಅದಕ್ಕೊಂದು ಯಾತ್ರೆ ಪರಿಪೂರ್ಣ ಅಂತ ಕರೀತಾರೆ. ಸರಿ ಅಂತ ಹೇಳಿ ಕಾಶಿಯಲ್ಲಿ ಎಲ್ಲರೂ ಗಂಗಾ ಸ್ನಾನವನ್ನ ಮಾಡಿದರು. ಗಂಗಾ ಸ್ನಾನವನ್ನ ಮಾಡಿ ಎಲ್ಲರೂ ಗಂಗಾ ಗಿಂಡಿಯನ್ನ ತುಂಬಿಕೊಂಡು ಹೊರಟಾಗ ಆಗಿನೆಲ್ಲ ಪಾದಯಾತ್ರಿಕರು ನಡಿತಾ ನಡಿತಾ ಯಾತ್ರೆ ಮಾಡಿ ಬರಬೇಕು. ಯಾತ್ರೆ ಮಾಡ್ತಾ ಬರಬೇಕಾದಾಗ ಒಂದು ಮರುಭೂಮಿ ಬಂತು. ಮರುಭೂಮಿಯಲ್ಲಿ ಒಂದು 10 ಒಂಟೆಗಳು ಅಲ್ಲಿ ಬರ್ತಾ ಇತ್ತು. ಅದರೊಳಗೆ ಒಂದು ಒಂಟೆ ಆ ಬಿಸಿಲಿನ ಬೇಗೆಯಿಂದ ಒದ್ದಾಡಿ ಬಿಡ್ತಾ ಇತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾಣ ಹೋಗ್ಬೇಕು. ನೀರು ಕುಡಿದರೆ ಪ್ರಾಣ ಬರುತ್ತೆ. ಎಲ್ರು ಒಂದು ನೀರೇ ಇಲ್ಲಲ್ಲ ಇಲ್ಲಿ ಸುತ್ತಮುತ್ತ ಏನ್ ಮಾಡೋದು? ಈ ನೀರಾದರೂ ಸೇತುಗೆ ಹೋಗಿ ರಾಮೇಶ್ವರಕ್ಕೆ ಹೋಗಿ ನಾನು ಹಾಕಿದೆ ಅಂತ ಆದರೆ ಅಲ್ಲಿ ಅದು ಯಾತ್ರೆ ಪುಣ್ಯ ಅಂತ ಬರ್ತದೆ, ಅದು ಯಾತ್ರೆ ಸಂಪೂರ್ಣ ಅಂತ ಆಗತ್ತೆ. ಈಗೇನ್ ಮಾಡೋದು? ಯಾರೋ ಒಬ್ಬ ಹೇಳಿದ, ಮೂರ್ಖ ಇದ್ದೀರಿ ನೀವು ಅಂತ. ನೋಡು, ದೇವರು ಅಲ್ಲಿ ಬಂದು ಹಾಕು ಅಂತ ಅಲ್ಲಿಲ್ಲ, ನಿಮಗೆ ಶ್ರಮ ಆಗತ್ತೆ. ಇಲ್ಲೇ ನಾನು ಈ ಒಂಟೆಯ ರೂಪದಲ್ಲಿ ಬಂದಿದ್ದೇನೆ, ಅದರ ಬಾಯಿಯೊಳಗೆ ಹಾಕಿ ನಾನಿದ್ದೇನೆ ಅಂತಾನೆ ಪರಮಾತ್ಮ. ಇದು ನಿಜವಾದ ಧರ್ಮ. ಆಪತ್ತಿನಲ್ಲಿ ಇರುವ ಒಬ್ಬ ವ್ಯಕ್ತಿಯನ್ನ ನಾವು ಅತ್ಯಂತ ಶ್ರದ್ಧೆಯಿಂದ, ಇಲ್ಲಿ ದೇವರ ಉಪಾಸನೆ ಇದೆ, ಈ ಒಂಟೆಯ ರೂಪದಲ್ಲಿ ಪರಮಾತ್ಮ ನನ್ನ ಗಂಗೆಯ ಅಪೇಕ್ಷೆ ಪಡ್ತಾ ಇದ್ದಾನೆ ಎಂದು ಹೇಳಿ ಮಾಡಿದ ಕರ್ಮ ಏನಿದೆಯಲ್ಲ ಅದು ನಿಜವಾದ ಸ್ವವಿಹಿತ. ನಾನು ಮಾಡುವುದರಿಂದ ನನಗೆ ಹಿತ ಆಗುವ ಸಂಧ್ಯಾ ವಂದನೆ, ದೇವರ ಪೂಜೆ, ಗಾಯತ್ರಿ ಮಂತ್ರ, ನನಗೆ ಉಚಿತವಾದಂತಹ ವಿಷ್ಣು ಸಹಸ್ರನಾಮಾದಿ ಪಾರಾಯಣಗಳು, ಇವುಗಳು ನಿಜವಾದ ಪುರಂದರದಾಸರ ಒಂದು ಪ್ರಸಿದ್ಧವಾದ ಹಾಡಿದೆ. ಮಡಿ 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 ಎಂದು 3 ಮಡಿ ಹಾಡಿ ನಿನ್ ಮನೆಯೊಳಗೆ ಏನ್ ಮಾಡಿದೋ ಬಿಗುನಾಸಿ ಅಂತ ಬೈತಾರೆ ಪುರಂದರದಾಸರು. ನಾನ್ ಮಡಿಯಿದ್ದೇನೆ ಅಂತ ಅಖಂಡ ಹಾರಾಡ್ತಾ ವ್ಯಾಸಪೀಠದ ಮೇಲೆ ಕುಳಿತು ಗಟ್ಟಿ ಹೊಡೆದಾಡಿ ಅದು ಮಾಡಬಾರದು, ಇದು ಮಾಡಬಾರದು, ಹಾಗೆ ಹೀಗೆ ಅಂತ ಹೇಳುವ ಆ ವ್ಯಕ್ತಿ ನಿನ್ನ ಮನೆಯೊಳಗೆ ಏಕಾಂತದೊಳಗಿದ್ದಾಗ ನೀನ್ ಮಾಡಿ ಅನ್ನುವ ತಿಳುವಳಿಕೆ ಇದೆಯಲ್ಲ, ಅನ್ನುವ ಯೋಚನೆ ಇದೆಯಲ್ಲ, ಅದೇ ನಿಜವಾದ ಧರ್ಮ. ಧರ್ಮಂ ಭಜಸ್ವ. ಇದ್ಯಾವುದು ನಮ್ಮಪ್ಪ ಮಾಡ್ಲಿಲ್ಲ. ಗೋಕರ್ಣ ಅಂತಾನೆ, ಇದ್ಯಾವುದು ನಮ್ಮಪ್ಪನ್ನು ಮಾಡ್ಲಿಲ್ಲ. ಅದಕ್ಕಾಗಿ ಪ್ರೇತ ಜನ್ಮವನ್ನ ಅವರು ಪಡೆದಿದ್ದಾರೆ. ಪ್ರೇತ ಜನ್ಮ ಅಂದ್ರೇನು? ಗಾಳಿ ಶರೀರ ಒಂದು ಕಡೆಗೆ ತಟಸ್ಥವಾಗಿ ನಿಲ್ಲೋದಕ್ಕೆ ತಾಕತ್ತಿರುವುದಿಲ್ಲ ಅದಕ್ಕೆ, ಅದನ್ನ ಅವರು ಪಡೆದಿದ್ದಾರೆ. ಅದಕ್ಕವ ವಿಚಾರ ಮಾಡಿದ, ಈ ಪ್ರೇತ ಜನ್ಮವನ್ನ ನಾನು ತೆಗಿಬೇಕು ಅಂತಾದರೆ ಯಾರಿಗೆ ಕೇಳಬೇಕು? ನಾನು ಈ ಬ್ರಾಹ್ಮಣ ಜನ್ಮಕ್ಕೆ ಶಕ್ತಿ ಕೊಡುವ, ಓಜಸ್ಸು ಕೊಡುವ, ಆರೋಗ್ಯವನ್ನ ಕೊಡುವ ಆರೋಗ್ಯ ಭಾಸ್ಕರಾದಿಚ್ಛೆ ತತ್ಸವಿತುಹುವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಸೂರ್ಯಾಸ್ತರಗತ ಸವಿತೃನಾಮ ಪರಮಾತ್ಮ, ಇದಕ್ಕೆ ನೀನೇ ಒಂದು ಉಪಾಯ ಹೇಳಬೇಕು ಅಂತ ಹೇಳಿದರೆ ಆಗ ಹೇಳ್ತಾನೆ ಸೂರ್ಯ, ಶ್ರೀಮದ್ ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂ ಕುರು ಇತಿ ಸೂರ್ಯವಚ ಸರ್ವೈಃ ಧರ್ಮರೂಪಂತು ವಿಶ್ರುತಂ. ಪ್ರೇತ ಜನ್ಮ
ವಾಯುವೀಯ ಶರೀರ ಅದರಿಂದ ಮುಕ್ತಿಯಾಗಬೇಕು ಎಂದಾದರೆ ಭಾಗವತದ ಸಪ್ತಾಹದ ಶ್ರವಣವನ್ನ ಮಾಡು. ವಿಚಾರ ಮಾಡಿ, ಸಾಮಾನ್ಯ ದಿನಗಳಲ್ಲಿ ಏನೇ ಅಷ್ಟು ದೊಡ್ಡ ಪುಣ್ಯ ಇದನ್ನ ಹೇಳ್ತಿರ್ಬೇಕಾದಾಗ, ಯಾರೂ ಊಟ ಬರದೇ ಇರುವಾಗ ಈ ಅಧಿಕ ಮಾಸಕ್ಕೆ ನಾನೇ ನಿಯಾಮಕ ಎಂದು ಪುರುಷೋತ್ತಮ ರೂಪಿ ಪರಮಾತ್ಮ ಹೇಳಿ, ಯಾರೇ ಇದರಲ್ಲಿ ಒಂದು ಕರ್ಮ ಮಾಡಿದರೂ ಕೂಡ ಅದಕ್ಕೆ ಅನಂತ ಪಟ್ಟು ಪುಣ್ಯ ಕೊಡ್ತೇನೆ ಅಂತ ಹೇಳುವಾಗ, ಸಪ್ತಾಹದಲ್ಲಿ ಭಾಗವತ ಪುಣ್ಯದ ಫಲ ಎಷ್ಟರ ಮಟ್ಟಿಗೆ ಇರಬೇಕು ವಿಚಾರ. ಪ್ರೇತ ಶರೀರದ ನಿರ್ಮುಕ್ತಿಗಾಗಿ ಗೋಕರ್ಣ ಹೇಳಿದ್ರು. ಒಂದರ್ಥದಲ್ಲಿ ನಾವು ಪ್ರೇತರೇ. ಏನ್ ಪ್ರೇತರು ಅಂದ್ರೆ, ಇದ್ದರೂ ಸತ್ತಂತೆಯೇ. ಏನಿದ್ದರೂ ಸತ್ತಂತೆ, ನಮ್ಮ ಧರ್ಮಗಳನ್ನ ಮಾಡದೆ, ನಮ್ಮ ಕರ್ಮಗಳನ್ನ ಮಾಡದೆ, ನಮ್ಮ ಆಚರಣೆಗಳನ್ನ ಮಾಡದೆ, ವಾಯಮೀಯ ಶರೀರ, ಗಾಳಿಯ ಶರೀರ, ಗಾಳಿಯಂತೆ ಹರಿದಾಡ್ತದೆ ಮನಸ್ಸು, ಸ್ಥಿರ ಇಲ್ಲ, ಶಾಶ್ವತ ಇಲ್ಲ. ಏನಾದರೂ ನಾನಾಯ್ತು, ನಂದಾಯ್ತು, ನಾನೇ ಆಯ್ತು ಅನ್ನುವುದರೊಳಗೆ ಒದ್ದಾಡ್ತದೆ. ನಮ್ಮಂತಹ ವಾಯಮೀಯ ಶರೀರದಲ್ಲಿರುವ ಈ ಮನಸ್ಸಿನ ಮುಕ್ತಿ ಯಾವಾಗ ಅಂದ್ರೆ, ಏಕಾಗ್ರತೆ ಬರುವ ಈ ಮನಸ್ಸಿನ ಮುಕ್ತಿ ಯಾವಾಗ ಎಂದರೆ ಅದು ಶ್ರೀಮದ್ ಭಾಗವತದ ಶ್ರವಣದ ನಂತರ. 25ನೇ ತಾರೀಕು ಶುರು ಆಯ್ತು, 31ನೇ ತಾರೀಕು ಭಾಗವತ ಮುಗಿತು. ಇನ್ನು ಒಂದು 33 ತಿಂಗಳಿಗೆ ಅಧಿಕ ಮಾಸ. ಆ ಮಧ್ಯೆ ಏನೋ ಅಪ್ಪಿ ತಪ್ಪಿ ಭಾಗವತ ಕೇಳೋ ಪ್ರಸಂಗ ಬಂತು ಅಂತಾದರೆ ಮತ್ತೊಮ್ಮೆ ತಲೆಗೆ ಬರುತ್ತೆ, ಮುಗಿದು ನಾವ್ಯಾರು ನೀವ್ಯಾರು, ಧರ್ಮ ಏನು, ಕರ್ಮ ಏನು, ಆಚರಣೆ ಏನು. ಅಷ್ಟರ ಮಟ್ಟಿಗೆ ನಮ್ಮನ್ನ ನಾವು, ನಮ್ಮ ಭಾಷೆ ಒಳಗೆ ಹೇಳ್ತಾರಲ್ಲ, ದಡ್ಡು ಮಾಡಿಕೊಂಡಿದ್ದು. ಈ ಹೋದ ಭಾಗವತಕ್ಕಿಂತಲೂ ಈ ಭಾಗವತದಲ್ಲಿ ನಾನು ಏನು ನನ್ನನ್ನ ರೂಢಿಸಿಕೊಂಡಿದ್ದೇನೆ, ನಾನು ಏನು ನನ್ನನ್ನ ತಿದ್ದಿಕೊಂಡಿದ್ದೇನೆ ಅನ್ನುವ ಯೋಚನೆ ಮಾಡಿದಾಗ ನನ್ನಲ್ಲಿ ನನಗೆ ಬರಬೇಕು. ಸರಿ, ನೀವು ಇಷ್ಟೆಲ್ಲ ಉಪದೇಶ ಮಾಡಿ ಭಾಗವತ ಹೇಳೋದಾದ್ರೆ ನಾಳೆಯಿಂದ ನೀವು ಮೈಕು ಇಬ್ಬರೇ ಇರ್ಬೇಕಾಗ್ತದೆ. ಸುಮ್ಮನೆ 7 ದಿವಸ ಬಂದೀರಿ, ಸುಮ್ಮನೆ ಏನೋ ಕತಿ ಹೇಳಿರಿ ಅಂತ ಹೋದ್ರಿ, ಚಲೋ ಇರ್ತದೆ. ಇಲ್ಲದಿದ್ರೆ ಮತ್ತೆ ನೋಡಿ ಅಂತ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಬರಬಹುದು. ಬಂದ್ರೂ ತಪ್ಪಿಲ್ಲ, ನಾನು ಮೈಕು ಸತ್ಯನಾರಾಯಣ ಇದ್ರೂ ಚಿಂತೆ ಇಲ್ಲ. ಇದನ್ನ ರೂಢಿಸಿಕೊಳ್ಳುವವರೆಗೂ ನಾನೇನು ಬಿಡುವವನ. ಇವತ್ತೇನೋ ಮೊದಲನೇ ಸಲ ಎಲ್ಲರೂ ಗಡಿಬಿಡಿಯಲ್ಲಿ ಬಂದಿರ್ತೀರಿ ಅನ್ಕೊಂಡಿದ್ದೇನೆ. ನಿಮ್ ಸಲವಾಗಿ ಅಂಗಾರಕ್ಷತೆ ಹೊರಗಿಸಿದ್ದೆ. ನಾಳೆ ಬರುವಾಗ ದಯವಿಟ್ಟು ಉಳಿದ ಭಾಗವತಕ್ಕೆ ಹೇಗೆ ಬರ್ತಿದ್ರು ಅದು ನಿಮ್ ಬಿಟ್ಟದ್ದು. ಸ್ವಲ್ಪ ಅಧಿಕ ಮಾಸ ನಡೀತಾ ಇದೆ, ದಯವಿಟ್ಟು ಎಲ್ಲರಲ್ಲಿಯೂ ಕೈ ಮುಗಿದು ಕೇಳುತ್ತೇನೆ, ಭಾರತೀಯ ವೇಷದಲ್ಲಿ ಬನ್ನಿ, ಅಂಗಾರಾಕ್ಷತೆ ಹಚ್ಚಿಕೊಂಡು ಬನ್ನಿ. ಇದೊಂದು 1.5 ತಾಸು, ಆಮೇಲೆ ಅಳಿಸ್ಕೋಬಿಡು. ಏನ್ ಚಿತ್ತಿಲ್ಲ, ಬೇಕಾದ್ರೆ ಬಾಜು ವರ್ದಿ ಬಟ್ಟಿನೂ ಇಟ್ಟಿರ್ತೀನಿ ನಾನು, ಅಳಿಸ್ಕೋಬಿಡಿ. ಆದ್ರೆ ಭಾಗವತ ಶ್ರವಣ ಅಧಿಕ ಮಾಸ ನಿಮ್ಮ ಹಿತ, ನಿಮ್ಮ ಮನೆಯ ಹಿತ, ನಿಮ್ಮ ಮಕ್ಕಳ ಹಿತ, ಈ ಜಗತ್ತಿನ ಹಿತ, ಈ ರಾಷ್ಟ್ರದ ದೇಶದ ಹಿತ ಆಗಬೇಕು ಅಂತ ಕಳಕಳಿ ಏನಾದರೂ ಇತ್ತು ಎಂದಾದರೆ ಶುದ್ಧ ಭಾರತೀಯ ವೇಷದಲ್ಲಿ ಬನ್ನಿ. ಬಹಳ ದೊಡ್ಡ ಸಂಕಲ್ಪಗಳೇನಿಲ್ಲ. ಒಂದು 1.5 ತಾಸು, ಒಂದೊಂದು ತಾಸಿನ 45 ನಿಮಿಷದ ವೆಬ್ ಸೀರೀಸಿನ ಎಪಿಸೋಡ್ ಅಂತ ತಿಳ್ಕೊಂಡ್ಬಿಡಿ. ವೆಬ್ ಸೀರೀಸಿನ ಎಪಿಸೋಡ್ 5 ನಿಮಿಷದ 9 ರೀಲ್ಸ್ ಗಳನ್ನ ಶೇರ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿದರೂ ಸಾಕು, ಪುಣ್ಯ ಬಂದ್ಬಿಡ್ತೀವಲ್ಲ. ಹಾಗೆ 5 ನಿಮಿಷದ 9 ಈ ಕಥೆಗಳು ಅಂತ ಇಟ್ಕೊಳ್ಳಿ ಭಾಗವತದ ಶ್ರವಣ. ಅಷ್ಟಾದರೂ ಇಟ್ಟುಕೊಂಡು ಮನಸ್ಸಿನಲ್ಲಿ ಬನ್ನಿ, ಭಾಗವತ ಕೇಳಲಿಕ್ಕೆ ಬನ್ನಿ. ಅಧಿಕ ಮಾಸದ ಭಾಗವತ ಕಾಲಿಗೆ ಬಂದಿದೆ ಅಂತ ಭಾಗವತ ಕಲಬಾರದು. ಆದ್ರೂ ಹೇಳ್ತಿದ್ದೇನೆ, ಮನೆ ಮುಂದೆ ಬಂದು ನಿಂತಿದೆ, ಪುಣ್ಯ ಕೊಡ್ತೀನಿ ಬನ್ನಿ, ಪುಣ್ಯ ಕೊಡ್ತೀನಿ ಬನ್ನಿ, ಪುಣ್ಯ ಕೊಡ್ತೀನಿ ಬನ್ನಿ, ನಿನ್ ಪುಣ್ಯ ತಗೊಂಡು ನಾ ಏನ್ ಮಾಡ್ಲಿ, ನಿನ್ ಪುಣ್ಯ ತಗೊಂಡು ನಾ ಏನ್ ಮಾಡ್ಲಿ, ನಿನ್ ಪುಣ್ಯ ತಗೊಂಡು ನಾ ಏನ್ ಮಾಡ್ಲಿ ಅಂತ ಎಡಗಾಲಿನಿಂದ ಒತ್ರಿ ಅಂತಾದರೆ, ಎಡಗಾಲಿನಿಂದ ಒತ್ರಿ ಅಂತಾದರೆ ಈ ಪುಣ್ಯಕ್ಕೆ ಜನ್ಮ ಜನ್ಮಾಂತರದಲ್ಲಿ ದೇವರು ನಮ್ಮನ್ನ ಎಡಕಣ್ಣಿನಿಂದ ನಮ್ಮನ್ನ ನೋಡ್ಲಿಕ್ಕೆ ಹೇಸಿಗೆ ಬರ್ತಾನೆ. ಸರ್ವತಾ ಹಾಗೆಲ್ಲ ಮಾಡಬೇಡಿ. ಭಾಗವತ ಶ್ರವಣ ಇನ್ನು ಬಹಳ ಜನ ಬಂದಿಲ್ಲ ಇವತ್ತು, ಎಲ್ಲ ಬಿಟ್ಟು ಬಂದು ಕೂಡಿ ಭಾಗವತ. ಇನ್ಯಾರ ಸಲುವಾಗಿ ಬರಬೇಡಿ. ಯಾರೋ ಕರೆದಿಲ್ಲ ಅದಕ್ಕೆ ನಾನು ಯಾಕೆ ಬರ್ಲಿ, ಯಾರೋ ಕರಿಬೇಕಾಗಿತ್ತು ನಾನ್ ಬರ್ಲಿ ಅಲ್ಲ. ನಮಗಾಗಿ ನಾವು ಬರ್ಬೇಕು, ನಮ್ಮ ಉದ್ಧಾರ ಆಗಬೇಕಿದೆ, ನಮ್ಮ ಶುದ್ಧ ಜ್ಞಾನ ನಮಗೆ ಬರಬೇಕಾಗಿದೆ, ನನ್ನ ಧರ್ಮ ನನಗೆ ಸರಿಯಾಗಬೇಕಾಗಿದೆ ಅಂತನ್ನುವ ಅಪೇಕ್ಷೆ ಇದ್ದವರು ತಪ್ಪದೆ 7 ದಿವಸ, ಬಹಳ ಹೋಗ್ತಿಲ್ಲ, ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳ ಮುಗಿದ್ಬಿಟ್ಟು. ನೀವ್ ಎಷ್ಟು ಸಲ ನಕ್ಕಿರ್ತೀರೋ ಏನೋ ಅದ್ರೊಳ ಭಾಗವತ ಮುಗಿದ್ಬಿಟ್ಟಿರ್ತು. 1.5 ತಾಸು ಭಾಗವತ
ಆಮೇಲೆ 12 ನಿಮಿಷದ 33 ಪ್ರದಕ್ಷಿಣೆ. ತಪ್ಪದೆ 7 ದಿವಸ ಇದೆ. ಇವತ್ತಿನಿಂದ ಎಲ್ಲರೂ ಬನ್ನಿ. ಭಿದ್ಯತೆ ಹೃದಯ ಗ್ರಂಥಿ, ನಾನು ಹೇಳಿದ್ದಲ್ಲ, ಗೋಕರ್ಣ ಹೇಳ್ತಾ ಇದ್ದೀನಿ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಸಪ್ತಾಹ ಶ್ರವಣೇ ಕೃತೆ. ಭಿದ್ಯತೆ ಹೃದಯ ಗ್ರಂಥಿ, ಎಲ್ಲ ಮನಸ್ಸಿನ ಮಮಕಾರಗಳೆಲ್ಲ ಛಿದ್ರ ಛಿದ್ರ ಆಗಿ ಹೋಗ್ತವೆ. ಛಿದ್ಯಂತೆ ಸರ್ವ ಸಂಶಯ, ನಮ್ಮ ಸಂಶಯಗಳೆಲ್ಲ ಇರುತ್ತಲ್ಲ, ನಮ್ಮೆಲ್ಲ ಮನಸ್ಸಿನಲ್ಲಿ ನಾನಾ ವಿಧವಾದ ಸಮಸ್ಯೆಗಳೆಲ್ಲ ಇರುತ್ತಲ್ಲ. ಇಷ್ಟೆಲ್ಲ ಮಾಡ್ತೇನೆ, ಏನ್ ಪುಣ್ಯ ಇದೆ, ಏನ್ ಮಾಡಿದ್ರೆ ನನ್ನ ಜೀವನ ಸುಖವಾಗಿರುತ್ತೆ, ನಾನ್ ನೆಮ್ಮದಿಯಿಂದ ಇರಬೇಕು ಅಂದ್ರೆ ಏನ್ ಮಾಡಬೇಕು ಅಂತೆಲ್ಲ ನಮ್ಮ ಮನಸ್ಸಿನ ತೊಳಲಾಟಗಳಿದೆಯಲ್ಲ, ಅದೆಲ್ಲವೂ ಈ ಭಾಗವತ ಸಪ್ತಾಹ ಶ್ರವಣೇ ಕೃತೆ. ಸಪ್ತಾಹ ಶ್ರವಣೇ ಕೃತೆ. ಅಗ್ನಿಯಲ್ಲಿ ಎಳ್ಳು ಹಾಕಿದಾಗ ಹೇಗೆ ಕ್ಷಣಾರ್ಧದಲ್ಲಿ ಎಳ್ಳು ಪಟ್ಟನೆ ಸಿಡಿದು ಬೂದಿಯಾಗಿ ಹೋಗ್ತದಲ್ಲ, ನಮ್ಮೆಲ್ಲ ಪಾಪಗಳು ಕೂಡ ಭಾಗವತದ ಶ್ರವಣ ಯಜ್ಞದಲ್ಲಿ ಅದು ಹೋಗಿ ಬಿಡುತ್ತದೆ. ಇದಕ್ಕೂ ನಾನೇ ಸಾಕ್ಷಿ ಅಂತಾನೆ ಗೋಕರ್ಣ. ಬ್ರಾಹ್ಮಣರ ಮಾತನ್ನ ಮೀರಿದ ತಂದೆ ತಾಯಿಗಳು ದುಷ್ಟ ಕರ್ಮಗಳನ್ನೆಲ್ಲ ಮಾಡಿದರು. ಆ ಪಾಪ ಅವರಿಗೆ ಬಂತು. ಆ ಪಾಪದಿಂದ ಇವತ್ತವರು ಪ್ರೇತ ಜನ್ಮದಲ್ಲಿ ಬಂದಿದ್ದಾರೆ. ಅವರಿಗೆ ನಿರ್ಮುಕ್ತಿ ಮಾಡಬೇಕಾಗಿದೆ. ಅದಕ್ಕೆ ನಾನು ಭಾಗವತ ಹೇಳ್ತೇನೆ ಅಂತ ಭಾಗವತ ಶುರು ಮಾಡಿ. ಭಾಗವತ ಶುರು ಮಾಡಿದರೆ ಪ್ರೇತದಂತೆ ಆಚೆ ಈಚೆ ಆಕಾಶದಲ್ಲಿ ತಿರುಗಾಡ್ತಾ ಇದ್ದಾರೆ. 7 ದಿವಸ ಭಾಗವತ ಹೇಳಿ ಮುಗಿಸಿದ. ಪ್ರೇತ ಜನ್ಮ ಮುಕ್ತಿ ಆಯ್ತಾ? ಅಳತವೆ ಪ್ರೇತಗಳು, ಇಲ್ಲ ಮುಕ್ತಿ ಆಗುದಿಲ್ಲ. ಯಾಕಾಗಲಿಲ್ಲ? ಪ್ರೇತ ಜನ್ಮ ಆ ಕಡೆ ಈ ಕಡೆ ತಿರುಗಾಡುವುದೊಳಗೆ ಹೋಯ್ತು, ನಮಗೆ ಆಗಲಿಲ್ಲ. ಅದಕ್ಕೆ ಗೋಕರ್ಣ ಒಂದು ಉಪಾಯ ಮಾಡಿದ. 7 ಗಂಟಿನ 2 ಬಿದುರುಗಳನ್ನ ತಂದಿಟ್ಟ. 7 ಗಂಟಿನ ಬಿದುರುಗಳನ್ನ ತೆಗೆದು ಮಧ್ಯದಲ್ಲಿ ಸಭಾ ಮಧ್ಯದಲ್ಲಿ ಇಟ್ಟು ಭಾಗವತ ಹೇಳ್ತಾನೆ. ಭಾಗವತವನ್ನ ಹೇಳಿದರೆ ಹೇಗೆ ಒಂದೊಂದು ದಿನದ ಭಾಗವತ ಶ್ರವಣ ಮುಗಿತಿತ್ತು, ಆ ಬಿದುರಿನ ಒಂದೊಂದು ಗಂಟು ಠಪ್ಪನೆ ಹೊಡಿತು. ಪ್ರೇತವನ್ನ, ತಂದೆ ತಾಯಿಗಳ ಪ್ರೇತವನ್ನ ಆ ಬಿದುರಿನಲ್ಲಿ ಆವಾಹನೆಯನ್ನ ಮಾಡಿ ಭಾಗವತ ಹೇಳಿಕ್ಕೆ ಶುರು ಮಾಡಿದರೆ ದಿನದ ಭಾಗವತದ ಶ್ರವಣದಲ್ಲಿಯೂ ಕೂಡ ಆ ಗಂಟುಗಳು ಒಡಿತಾ ಹೋಗಿವೆ. 7ನೇ ದಿವಸ ಭಾಗವತ ಮುಗಿತು. ಆ ಇಡೀ ಬಿದುರೇ ಸುಟ್ಟು ಭಸ್ಮ ಆಯಿತು. ವಿಷ್ಣುದೂತರು ಬಂದು ಅವರಿಬ್ಬರನ್ನ ಮೋಕ್ಷಕ್ಕೆ ಕರ್ಕೊಂಡು. ಏನ್ ಮಹತ್ವ ಇದೆ ನೋಡಿ ಭಾಗ. ಅಷ್ಟೇ ಅಲ್ಲ, ಅವರಿಬ್ಬರನ್ನೇ ಕರ್ಕೊಂಡು ಹೋದ್ರೆ ಇಲ್ಲ, ಆ ಗೋಕರ್ಣ ಭಾಗವತ ಹೇಳಿದ್ದನ್ನ ಕೇಳಲಿಕ್ಕೆ ಎಲ್ಲಾ ಜನರು ಬಂದು ಕೂತಿದ್ರು. ಅವರೆಲ್ಲರನ್ನೂ ಕೂಡ ವಿಷ್ಣುದೂತರು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಂತಹದ್ದು ಶ್ರೇಷ್ಠವಾದ ಗ್ರಂಥ ಅದು ಈ ಶ್ರೀಮದ್ ಭಾಗವತ. ಇಂತಹ ಭಾಗವತವನ್ನ ಸಪ್ತಾಹ ಕ್ರಮದಲ್ಲಿ ಕೇಳಬಹುದು. ಇನ್ನೊಂದು ಪ್ರೋಷ್ಠ ಪದಮಾಸ. ಭಾದ್ರಪದ ಮಾಸದಲ್ಲಿ ಬರುವ ಪ್ರೋಷ್ಠ ಪದ ತಿಥಿ 15 ದಿನದ ಭಾಗವತದ ಶ್ರವಣ. ಪ್ರತಿಪದದಿಂದ ಯಾದವಾದ್ಯರ ಪುಣ್ಯತಿಥಿ ಅನಂತರ ಹುಣ್ಣಿಮೆ ತನಕ ಕೇಳುವ ಪದ್ಧತಿ ಬರೇ ಎಲ್ಲಕ್ಕೆ ಸೀಮಿತವಲ್ಲ. ಭಾಗವತವನ್ನ ಮೇಲಿಂದ ಮೇಲೆ ಶ್ರವಣ ಮಾಡಲೇಬೇಕು. ಯಾರು ಭಕ್ತಿಯಿಂದ ಈ ಭಾಗವತ ಶ್ರವಣವನ್ನ ಮಾಡ್ತಾರೋ ಅವರಿಗೆ ವಿಷ್ಣುದೂತರು ಬಂದು ಮೋಕ್ಷವನ್ನ ಕರೆದುಕೊಂಡು ಹೋಗ್ತಾರೆ ಅಂತ ಚಿಂತನೆಯನ್ನ ಇಲ್ಲಿ ತಿಳಿಸ್ತಾ, ಇನ್ನು ಸುತಾಚಾರ್ಯರು ಶೌನಕಾದಿ ಮಹರ್ಷಿಗಳನ್ನ ಕುರಿತು ಹೇಳ್ತಾರೆ, ಈ ಭಾಗವತವನ್ನ ಕೇಳುವಾಗ ಉಪವಾಸ ಶ್ರವಣ ಮಾಡು. ಎಂದು ಒಂದು ಬಂದು ಕೂತು ಭಾಗವತ ಕೇಳುವುದಲ್ಲ, ಉಪವಾಸ ಶ್ರವಣ ಮಾಡುವುದು. ಅಲ್ಲ, ಉಪವಾಸ ಶ್ರವಣ ಮಾಡ್ಲಿಕ್ಕೆ ನಮಗೆ ತಾಕತ್ತಿಲ್ಲ, ಹಣ್ಣು ಹಾಲನ್ನ ಸ್ವೀಕಾರ. ಹಣ್ಣು ಹಾಲು ತಡೆಯೋದಿಲ್ಲ, ಫಲಹಾರ ಮಾಡಿ. ಫಲಹಾರ ಮಾಡಿದ್ರು ನಮ್ಗೆ ಆಗುವುದಿಲ್ಲ, ಊಟ ಮಾಡಿ. ಏನೇ ಮಾಡಿ ಭಾಗವತ ಶ್ರವಣವನ್ನ ಮಾಡಿ. ಈ ಭಾಗವತ ಶ್ರವಣವನ್ನ ಮಾಡುವಾಗ ಪ್ರತಿನಿತ್ಯವೂ ಕೂಡ ಭಾಗವತದ ಅಧ್ವರ್ಯುವಿಗೆ ಕಾಲು ಪಾದವನ್ನ ತೊಳೆದು ಹೂವಿನ ಹಾರವನ್ನ ಹಾಕಿ ಭಾಗವತಕ್ಕೆ ಪುಷ್ಪವೃಷ್ಟಿಯನ್ನ ಮಾಡಿ ವೇದಘೋಷದಿಂದ ಆ ಅಧ್ವರ್ಯವನ್ನ ಕೈ ಹಿಡಿದು ಅತ್ಯಂತ ಮರ್ಯಾದೆಯನ್ನ ಕರೆದುಕೊಂಡು ಬಂದು ಶುಭ್ರವಾಗಿ ಮೊದಲೇ ಅಲಂಕಾರ ಮಾಡಿದ ಪೀಠದ ಮೇಲೆ ಹೂವಿನಲ್ಲಿ ಅಲಂಕಾರ ಮಾಡಿದ ಪರಮಾತ್ಮನ ಸ್ಥಾಪನೆಯನ್ನ ಮಾಡಿ ಶುದ್ಧವಾದ ಪೀಠದಲ್ಲಿ ಕುಳಿತು ವ್ಯಾಸಪೀಠ, ಇದು ಪರಮಾತ್ಮ ಕೂತು ಹೇಳ್ತಾ ಇದ್ದಾನೆ. ವ್ಯಾಸಪೀಠ ಹೆಸರೇ ನೋಡಿ, ವ್ಯಾಸಪೀಠ ಹೇಳುವ ಮನುಷ್ಯನಲ್ಲ. ಅಲ್ಲಿ ಕೂತಾಗ ಅವರಲ್ಲಿ ನಿಂತು ಮುಖ್ಯ ಪ್ರಾಣದೇವರು ವೇದವ್ಯಾಸ ದೇವರು
ಜಗಜ್ಜನನಿಯಾದ ಲಕ್ಷ್ಮೀದೇವಿ ಅವರೆಲ್ಲರೂ ಆ ವ್ಯಕ್ತಿಯಲ್ಲಿ ಅಧಿಷ್ಠಾನಭೂತರಾಗಿ ಅವರು ಹೇಳ್ತಾ ಇದ್ದಾರೆ. ನಮ್ಮೆಲ್ಲ ಇಂದ್ರಿಯಗಳಲ್ಲಿ, ಕಿವಿಗಳಲ್ಲಿ ದಿಗ್ದೇವತೆಗಳು, ಕಣ್ಣುಗಳಲ್ಲಿ ಸೂರ್ಯಚಂದ್ರ, ಆಘ್ರಾಣದಲ್ಲಿ ದೇವತೆಗಳು, ಬಾಯಿಯಲ್ಲಿ ಸರಸ್ವತಿ ದೇವಿ, ಮನಸ್ಸಿನಲ್ಲಿ ಮುಖ್ಯ ಪ್ರಾಣದೇವರು, ರುದ್ರದೇವರು ಅವರೆಲ್ಲರೂ ನನ್ನಲ್ಲಿ ಕುಳಿತು ಜಾಗೃತರಾಗಿ ಭಾಗವತವನ್ನ ಕೇಳ್ತಾ ಇದ್ದಾರೆ ಅನ್ನುವ ಭಾವನೆಯಿಂದ ಈ ಭಾಗವತದ ಶ್ರವಣವನ್ನ ಮಾಡಬೇಕು. ಈ ಭಾಗವತ ಎಂಥದ್ದು ಗೊತ್ತಾ? ಗಿಳಿಗಚ್ಚಿದ ಹಣ್ಣು. ನಿಗಮ ಕಲ್ಪ ತರೋ ದಲಿತಂ ಫಲಂ ಶುಕಂಭಾವೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಹ ಭುವಿ ಬಾವುಕಾಹ. ಒಬ್ಬ ಹಣ್ಣಿನ ವ್ಯಾಪಾರಿ ಮನೆ ಮುಂದೆ ಹಣ್ಣು ಮಾರ್ತಾ ಬಂದಿರ್ತಾನೆ. ಮಾರ್ತಾ ಬಂದಾಗ ನಾವೇನ್ ಮಾಡ್ತೇವೆ? ಆ ಹಣ್ಣಿನ ಬುಟ್ಟಿ ಎಲ್ಲ ಹುಡುಕ್ತೇವೆ. ಯಾವ್ದಾದ್ರೂ ಗಿಳಿ ಕಚ್ಚಿದ ಹಣ್ಣಿದೆಯಾ? ಮೊದಲೇ ಆ ರುಚಿಯಾದ ಹಣ್ಣು. ಗಿಳಿ ಕಚ್ಚಿದ ಹಣ್ಣು ಅಂದ್ರೆ ಇನ್ನಷ್ಟು ರುಚಿ. ಅಂತಹ ಹಣ್ಣನ್ನ ತೆಗೆದುಕೊಂಡು ಹೇಗೆ ವ್ಯಕ್ತಿ ಆಸ್ವಾದನೆಯನ್ನ ಮಾಡ್ತಾನೋ ಹಾಗೆ ಈ ಭಾಗವತವೆಂಬ ಹಣ್ಣಿಗೆ ಗಿಳಿ ಕಚ್ಚಿದೆ. ಶುಕಮುಖ ಅಮೃತದ್ರವ ಸಂಯುತಂ. ಆ ಶುಕಾಚಾರ್ಯರೆಂಬ ಗಿಳಿ. ಯಾರು ಶುಕಾಚಾರ್ಯರು ಅಂದರೆ ರುದ್ರದೇವರು. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಪೂರ್ವಾನಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷಿ ಯಮಾಮೃತಾತ್. ಊರ್ವಾನಿಕ ಅಂದ್ರೆ ಸೌತೆಕಾಯಿ. ಚಾಕುವಿಗೆ ಸೌತೆಕಾಯಿ ಹೆಚ್ಚಿದ ಹಾಗೆ ಯಾಗೆ ಎರಡು ಹೋಳಾಗಿ ಬಿಡುತ್ತದಲ್ಲ, ಹಾಗೆ ನಮ್ಮ ಮನಸ್ಸಿನ ಎಲ್ಲ ಕಲ್ಮಶಗಳನ್ನು ಊರ್ವಾನಕಮಿವ ಬಂಧನ, ಸೌತೆಕಾಯಿ ಹೋಳು ಮಾಡಿದಂತೆ ಮನಸ್ಸಿನ ಎಲ್ಲ ಸಂಶಯಗಳನ್ನು ಹೋಳು ಮಾಡುವವರೇ ರುದ್ರದೇವರು. ಅಂತಹ ರುದ್ರದೇವರೇ ಶುಕಾಚಾರ್ಯರು. ಆ ಶುಕಾಚಾರ್ಯರು ಎಂಥವರು? ಪರಮಾತ್ಮನ ಪ್ರೀತಿಯ ಮಗ. ಪುತ್ರೇತಿ ತನ್ಮಯತೆಯ ತರವೋ ವಿನೇದುಹು ತಂ ಸರ್ವಭೂತ ಹೃದಯ ಮುನಿಮಾನತೋಸ್ಮಿ. ಆಶ್ರಮದಿಂದ ಹೊರಗೆ ಬಂದು ವೇದವ್ಯಾಸ ದೇವರು ಮಗನಿಗೆ ಕರೀತಿದ್ರಂತೆ. ಏ ಶುಕ ಅಂತೂ ಒದರಿದರೆ ಇಡೀ ಅರಣ್ಯದಲ್ಲಿರುವ ಎಲ್ಲ ಗಿಡ ವೃಕ್ಷಗಳು ಕೂಡ ಪ್ರತಿಧ್ವನಿಸುವಂತೆ. ಅಪಕರಿತಾ ಇದ್ದಾನೆ ಹೋಗು, ಅಪಕರಿತಾ ಇದ್ದಾನೆ ಹೋಗು ಅಂತ. ಅಷ್ಟು ಪರಮಾತ್ಮನಿಗೆ ಪ್ರೀತ್ಯಾಸ್ಪದರಾದ ಶುಕಾಚಾರ್ಯರು. ಅವರಿಂದ ಕಚ್ಚಿದ ರಸವತ್ತಾದ ಹಣ್ಣು ಅದು ಈ ಶ್ರೀಮದ್ ಭಾಗವತ. ಈ ಶ್ರೀಮದ್ ಭಾಗವತವನ್ನ ಸಪ್ತಾಹ ರೂಪೇಣ ಯಾವ ಶ್ರವಣವನ್ನ ಮಾಡ್ತಾರೋ ಅಂಥವರಿಗೆ ವಿಶೇಷವಾದ ಪುಣ್ಯ ಅನುಗ್ರಹ ಎನ್ನುವುದು ಆಗ್ತದೆ ಎನ್ನುವುದನ್ನ ಆ ಪದ್ಮಪುರಾಣ ಅಂತರ್ಗತವಾದ ಆ ಭಾಗವತದ ಮಹಾತ್ಮೆಯಲ್ಲಿ ಹೇಳಿ ಈಗ ವೇದವ್ಯಾಸ ದೇವರು ಭಾಗವತವನ್ನ ಪ್ರಾರಂಭವನ್ನ ಮಾಡ್ತಾರೆ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಃ ಚಾರ್ಥೇಷ್ವಭಿಘ್ನ ಸ್ವರಾತ್ ತೇನೆ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃಗಾ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧೀಮಹಿ ಧ್ಯಾನ ಮಾಡುತ್ತೇನೆ. ಎಲ್ಲಿ ಕೇಳುತ್ತೇವೆ ಈ ಶಬ್ದವನ್ನ? ಧೀಮಹಿ ಅನ್ನುವುದನ್ನ ಗಾಯತ್ರಿ ಮಂತ್ರದಲ್ಲಿ ಕೇಳುತ್ತೇವೆ. ಎಲ್ಲಿ ಕೇಳುತ್ತೇವೆ ಈ ಮಂತ್ರವನ್ನ? ಪುರುಷ ಸೂಕ್ತದಲ್ಲಿ ಕೇಳುತ್ತೇವೆ ಈ ಮಂತ್ರವನ್ನ. ಹೀಗೆ ಸರ್ವಶಾಸ್ತ್ರ ಸಂಗ್ರಹ ಅದು ಭಾಗವತ. ಗಾಯತ್ರಿಯ ಭಾಷ್ಯ ರೂಪ, ಭಾಷ್ಯ ಅಂದ್ರೆ ಸಮರಿ, ಸಾರ ಅಂತ ಅರ್ಥ. ಗಾಯತ್ರಿಯ ಸಾರ ಅದು ಭಾಗವತ. ಸಮಗ್ರ ವೇದದ ಸಾರ ಅದು ಈ ಶ್ರೀಮದ್ ಭಾಗವತ ಅನ್ನುವುದನ್ನು ಸೂಚನೆ ಮಾಡುವುದಕ್ಕಾಗಿ ವೇದವ್ಯಾಸ ದೇವರು ಮಂಗಲಾಚರಣೆಯನ್ನ ಮಾಡುವುದರಲ್ಲಿ ಧೀಮಹಿ ಅನ್ನುವ ಶಬ್ದವನ್ನ ಇಟ್ಟಿದ್ದಾರೆ. ಪ್ರತಿಯೊಂದು ಗ್ರಂಥವು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಬೇಕು ಎಂದಾದರೆ, ನಾವು ಅಂದುಕೊಂಡ ಕಾರ್ಯ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಬೇಕು ಅಂತಾದರೆ, ನಾವು ಮಂಗಲ ಆಗಬೇಕು ಅಂತಾದರೆ ಪುಣ್ಯಾಹ ವಾಚನ ಹೇಗೆ ಅವಶ್ಯಕವೋ ಹಾಗೆ ಪ್ರತಿಯೊಂದು ಗ್ರಂಥದ ಆರಂಭದಲ್ಲಿ ಮಂಗಲಾಚರಣ ಎನ್ನುವುದು ಅಷ್ಟೇ ಅವಶ್ಯಕ. ನಾನು ಮಾಡಲು ಹೊರಟ ಗ್ರಂಥದ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಬೇಕು. ಅಷ್ಟೇ ಅಲ್ಲದೆ ನಾನು ಮಾಡಿದ ಗ್ರಂಥ ಅಂದ್ರೆ ನನಗಷ್ಟೇ ಸೀಮಿತನೇ ಅಲ್ಲ, ನಾನು ಬರೆದಿಟ್ಟ ಗ್ರಂಥ ಇಡೀ ಜಗತ್ತೆಲ್ಲ ಉಪಯೋಗಿಸಬೇಕು. ಅದಕ್ಕಾಗಿ ರಚನೆ ಮಾಡಿದ್ದೆ ಮಂಗಲಾಚರಣ. ಎಷ್ಟು ಚಂದ ಹೇಳ್ತಾರೆ ನೋಡಿ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಃ ಚ ಅರ್ಥೇಷು ಅಭಿಘ್ನ ಸ್ವರಾಟ್. ಯತಃ ಯಾವ ಕಾರಣದಿಂದ, ಅಸ್ಯ ಈ ಜಗತ್ತಿಗೆ, ಜನ್ಮಾದಿ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎನ್ನುವ ಸೃಷ್ಟ್ಯಾದ್ಯಷ್ಟ ಕರ್ತೃವನ್ನ ಮಾಡಿದ ಯಾವ ಪರಮಾತ್ಮನೋ ಈ ಜಗತ್ತನ್ನು ಸೃಷ್ಟಿ ಮಾಡಿದ. ಹೇಗೆ ಸೃಷ್ಟಿ ಮಾಡಿದ? ಅನ್ವಯ ಇತರತಃ. ಅನ್ವಯ ಇತರತಃ, ಅನ್ವಯದಿಂದ ವ್ಯತಿರೇಕದಿಂದ. ಹೇಗೆ?
ಒಂದು ದೀಪ ಇದೆ, ಒಂದು ಪ್ರಧಾನವಾದ ದೀಪ ಮನೆಯಲ್ಲಿ, ದೇವರ ಮನೆಯಲ್ಲಿ ನಾನು ಇಟ್ಟಿದ್ದೇನೆ. ನನಗೆ ಮನೆ ತುಂಬಾ ದೀಪ ಆರಾಧನೆ ಮಾಡಬೇಕಾಗಿದೆ. ಆಗ ನಾನೇನ್ ಮಾಡ್ತೇನೆ, ದೇವರ ಮನೆಯಲ್ಲಿ ಇಟ್ಟ ದೀಪದ ಒಂದು ಕಡ್ಡಿಯನ್ನ ಹಚ್ಚಿಕೊಂಡು ಇಡೀ ಮನೆಯಲ್ಲಿರುವ ದೀಪವನ್ನ ಹೇಗೆ ಬೆಳಗಿಸ್ತೇನೋ ಹಾಗೆ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ದೊಡ್ಡ ದೀಪ, ಮೊದಲನೇ ದೀಪ ಅದು ಬ್ರಹ್ಮ. ಆ ಬ್ರಹ್ಮನ ಎಂಬ ದೀಪದಿಂದ ಇಡೀ ಬ್ರಹ್ಮಾಂಡದ ದೀಪ ಅರ್ಥಾತ್ ಜೀವರಾಶಿಗಳನ್ನ ಪರಮಾತ್ಮ ಸೃಷ್ಟಿ ಮಾಡಿದ. ಅಂತೆಯೇ ಅರ್ಥೇಶು ಅಭಿಘ್ನ, ಅರ್ಥೇಶು ಪದಾರ್ಥೇಶು ಅಭಿಘ್ನ ಸರ್ವಜ್ಞ. ಯಾವ ಯಾವ ಜೀವರಾಶಿಗಳಿಗೆ ಹೇಗೆ ಎಲ್ಲೆಲ್ಲಿ ಸೃಷ್ಟಿ ಮಾಡಬೇಕೋ ಅನ್ನುವುದನ್ನ ತಿಳಿದ ಪರಮಾತ್ಮ. ಅಂತೆಯೇ ಅವನು ವಿರಾಟ್, ಅಂತೆಯೇ ಅವನು ಸ್ವರ, ಅಂತೆಯೇ ಅವನು ಸರ್ವತಂತ್ರ ಸ್ವತಂತ್ರ. ಸೃಷ್ಟಿ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಯಾರದೋ ರೆಕಮೆಂಡ್ ಆಗಿ ಪರಮಾತ್ಮ ಸೃಷ್ಟಿ ಮಾಡಿದ್ದಲ್ಲ. ಯಾರೋ ಹೇಳಿದ್ರು ಈ ಜಗತ್ತು ಸೃಷ್ಟಿ ಆಗಬೇಕು ಅಂತ ಹೇಳಿ ಸೃಷ್ಟಿ ಮಾಡಿದ್ದಲ್ಲ ಪರಮಾತ್ಮ. ಲಕ್ಷ್ಮೀದೇವಿಯ ಜೊತೆಗೆ ಸುಮ್ಮನೆ ಕೂತಿದ್ದ, ಅಪೇಕ್ಷೆ ಬಂತವನಿಗೆ ನಾನ್ ಜಗತ್ತು ಸೃಷ್ಟಿ ಮಾಡಬೇಕು ಅಂತ. ಲಕ್ಷ್ಮಿಗೆ ಹೇಳ್ತಾನೆ, ನೀನು ಸೃಷ್ಟಿ ಮಾಡ್ತೀಯಾ? ಲಕ್ಷ್ಮಿ ಅಂದು ಬಿಟ್ರು, ನಾನ್ ಸೃಷ್ಟಿ ಮಾಡೋದಿಲ್ಲ, ನಾನ್ ಸೃಷ್ಟಿ ಮಾಡಿಬಿಟ್ಟೆ ಅಂತ ಆದ್ರೆ ನನ್ನ ಸೌಂದರ್ಯ ಹಾಳಾಗತ್ತೆ. ಮಕ್ಕಳನ್ನು ಪಡೆದರೆ ತನ್ನ ಚೊಕ್ಕತನವು ಹೋಗುವುದೆಂದು ಮಕ್ಕಳು ಮಕ್ಕಳನ್ನು ಪಡೆದು ಕಕ್ಕುಲಾಗಿ ಪಡುವಂತೆ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಗೆ. ನಾನ್ ಮಕ್ಕಳನ್ನ ಪಡೆದರೆ ನನ್ನ ಸೌಂದರ್ಯ ಹಾಳಾಗತ್ತೆ. ಇಡೀ ಜಗತ್ತಿನಲ್ಲಿ ಸುಂದರ ವಸ್ತು ಯಾವುದು ಅಂತ ಹೇಳಿದಾಗ ಎಲ್ಲರೂ ಹೇಳ್ತಾರೆ ಕೈ ಎತ್ತಿ, ಲಕ್ಷ್ಮಿ 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 ಅಂತ. ಹೀಗಿರುವಾಗ ನಾನ್ ಸೃಷ್ಟಿ ಮಾಡಿಬಿಟ್ಟೆ ಅಂತ ಆದ್ರೆ ನನ್ನ ಸೌಂದರ್ಯ ಹಾಳಾಗುತ್ತೆ. ಅದಕ್ಕೆ ಪರಮಾತ್ಮ ಅಂದ, ನನಗೆ ಬಾಯಿಂದ ಅದಕ್ಕೆ ಆ ಮಾತು ಬರೆಸಬೇಕು ಅಂತ ಹೇಳಿ ನಾನು ಮಾಡಿದ್ದು. ಈ ಜಗತ್ತನ್ನ ಸೃಷ್ಟಿ ಮಾಡುವ ತಾಕತ್ತು ನನಗೆ ಯಾರಿಗೂ ಇಲ್ಲ. ಇಲ್ಲದೆ ಹೋದ್ರೆ ಈ ಜಗತ್ತು ಮುಂದೆ ನನಗೆ ಹೆಸರಿಟ್ಟು ಬಿಡುತ್ತದೆ. ಎಲ್ಲ ತಾನೇ ಮಾಡ್ಕೊಂಡ, ತನ್ನ ಹೆಸರೇ ಹೇಳ್ಕೊಂಡ. ರಾಮಗ್ ಬಿಟ್ವಾ, ಸೀತೆಗೆ ಬಿಟ್ವಾ, ಕೃಷ್ಣನಿಗೆ ಬಿಟ್ವಾ? ಮನುಷ್ಯನ ಬಾಯಿಯಲ್ಲಿ ಇಲ್ಲದೆ ಇರುವ ದೇವರು ಯಾರಿದ್ದಾರೆ ಹೇಳಿ ನೋಡ. ಯಾರು ಇಲ್ರಿ. ರಾಮ ಅವ ಇನ್ನೊಂದು ರೀತಿ ಅಖಂಡ ತಿರುಗಾಡ್ತಾ ಇದ್ದ. ಕೃಷ್ಣ ಅಖಂಡ ಹೆಣ್ಮಕ್ಳ ಸಂಧಿಯಾಗೆ ಇದ್ದ. ಅಂತೆಲ್ಲ ನಾವು ಮಾತಾಡ್ತೀವಲ್ಲ, ಬರೀ ಮಾತಾಡೋದು ಬಿಡಿ. ಅಷ್ಟು ದೊಡ್ಡ ದುರಂತ ನೋಡಿ, ಗ್ರಂಥಗಳಲ್ಲಿ ಅವುಗಳನ್ನೆಲ್ಲ ಉಲ್ಲೇಖ ಮಾಡಿರ್ತೇವೆ ನಾವು. ಅಂಥವರಿಗೆ ನಾವು ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ಕೊಟ್ಟು ಶಿಖರದ ಮೇಲೆ ಇಟ್ಕೊತೇವೆ, ತಲೆ ಮೇಲೆ ಇಟ್ಕೊತೇವೆ. ಎಂಥ ದುರಂತ ಇದು, ಎಂಥ ದುರಂತ ಇದು. ದೇವರಂದ ಅದಕ್ಕೆ ಅಪ್ಪ ಈ ಎಲ್ಲ ಅಪವಾದಗಳು ನಾನು ಮೊದಲಿಗೆ ತಗೊಳ್ಳೋದಕ್ಕಿಂತ ಮೊದಲಿಗೆ ಎಲ್ಲರಿಗೂ ಕೇಳಿದ, ನೀನ್ ಸೃಷ್ಟಿ ಮಾಡ್ತೀಯ, ನೀನ್ ಸೃಷ್ಟಿ ಮಾಡ್ತೀಯ, ನೀನ್ ಸೃಷ್ಟಿ ಮಾಡ್ತೀಯ. ಆಗ ಅವರೆಲ್ಲರೂ ಹೇಳಿ, ನಮಗ್ ತಾಕತ್ತಿಲ್ಲ, ನಮಗ್ ತಾಕತ್ತಿಲ್ಲ, ನಮಗ್ ತಾಕತ್ತಿಲ್ಲ. ಹೌದಾ, ಈ ನಾನ್ ಸೃಷ್ಟಿ ಮಾಡ್ತೇನೆ ನೋಡಿ ಅಂತ ಹೇಳಿದ ಪರಮಾತ್ಮ. ತಕ್ಷಣದಲ್ಲಿ ಸಂಕಲ್ಪ ಮಾಡಿದ, ನಾಭಿಯಿಂದ ಒಂದು ಕಮಲ ಹುಟ್ಟಿತು. ಆ ಕಮಲದಲ್ಲಿ ಪುಟ್ಟ ಮಗು ಬಂತು. ಅದೇ ಬ್ರಹ್ಮ, ಅದೇ ಬ್ರಹ್ಮ ಹೃದಯ ಆದಿಕವಳಿ. ಈ ಎಲ್ಲ ಜಗತ್ತಿನ ಮೊಟ್ಟ ಮೊದಲ ವಸ್ತುವಾಗಿ, ಮೊಟ್ಟ ಮೊದಲ ವಸ್ತು ವಿಷಯ ಸಂತಾನವಾಗಿ ಬ್ರಹ್ಮ ಹುಟ್ಟಿದ. ಆ ಬ್ರಹ್ಮನಿಗೆ ಆಜ್ಞೆ ಮಾಡಿದ, ನಿನ್ನಿಂದ ಈ ಜಗತ್ತು ಸೃಷ್ಟಿಯಾಗಲಿ. ಅಂತಹ ಪರಮಾತ್ಮ ಸತ್ಯಂ ಪರಂ ಧೀಮಹಿ, ಸರ್ವೋತ್ತಮನಾದ ಸರ್ವಸ್ವತಂತ್ರ ಸ್ವತಂತ್ರನಾದ ಪರಮಾತ್ಮ, ನೀನು ನನ್ನನ್ನು ನಾನು ಧ್ಯಾನವನ್ನ ಮಾಡ್ತೇನೆ ಅಂತ ಮೊಟ್ಟ ಮೊದಲಿಗೆ ಮಂಗಲಾಚರಣೆ ಆಯಿತು. ನಂತರದಲ್ಲಿ ಭಾಗವತಕ್ಕೆ ಅಧಿಕಾರಿಯ ಭಾಗವತವನ್ನ ಕೇಳಬೇಕು ಎಂದಾದರೆ ಅವನಲ್ಲಿ ಇರಬೇಕಾದ ಪ್ರಧಾನವಾದದ್ದು. ಇದಕ್ಕೆ ಶಾಸ್ತ್ರದಲ್ಲಿ ಅನುಬಂಧ ಚತುಷ್ಟಯಗಳು ಅಂತ ಕರೀತಾರೆ. ಯಾವುದೇ ಒಂದು ಗ್ರಂಥ ಅಥವಾ ಕಾರ್ಯ ಸಿದ್ಧವಾಗಬೇಕು ಅಂತಾದರೆ ಅದಕ್ಕೆ 4 ಇರಬೇಕು. ಒಂದು ಅಧಿಕಾರಿ, ಪ್ರಯೋಜನ, ವಿಷಯ, ಫಲ. ಇದಕ್ಕೆ ಅನುಬಂಧ ಚತುಷ್ಟಯಗಳು ಅಂತ ಕರೀತಾರೆ. ಇಲ್ಲಿ ಅಧಿಕಾರಿಯಾದವ ಯಾರು? ಯಾರು ಮೋಕ್ಷವನ್ನ ಪಡೀಬೇಕು ಅಂತ ಅಪೇಕ್ಷೆ ಪಡ್ತಾರಲ್ಲ, ಅವನೇ ಈ ಭಾಗವತಕ್ಕೆ ಅಧಿಕಾರಿ. ಈ ಭಾಗವತದ ವಿಷಯ ಏನು? ಭಾಗವತದ ವಿಷಯ ಮೋಕ್ಷ ರೂಪವಾದ ಜ್ಞಾನವನ್ನ ಪಡೆದುಕೊಳ್ಳುವುದೇ ವಿಷಯ. ಇದರ ಪ್ರಯೋಜನ ಏನು? ಭಾಗವತವನ್ನ ಕೇಳೋದ್ರಿಂದ ಆಗೋದೇನಿದೆ ನಮಗೆ? ನಮ್ಮ ಸ್ವರೂಪ ಉದ್ಧಾರ, ನಮ್ಮ ಜೀವನ ಉದ್ಧಾರ, ದೇವರ ಸನ್ನಿಧಿ. ಇನ್ನು ಸಂಬಂಧ, ದೇವರಿಗೂ ನಮಗೂ ಇರಬೇಕಾದ ಸಂಬಂಧ. ಸರ್ವತಂತ್ರ ಸ್ವತಂತ್ರನಾದ ಸರ್ವಜ್ಞ, ನಾವು ಅಲ್ಪಜ್ಞ. ಹಾಗಾಗಿ ಧರ್ಮ ಪ್ರೋಚಿತ ಕೈತಗೋತ್ರ ಪರಮಃ ನಿರ್ಮತ್ಸರ ಸತ ವೇದ್ಯಂ ವಾಸ್ತವ ಮಂತ್ರ ವಸ್ತು ಶಿವದಂತ ಅಪತ್ರಯೋ ಮೂಲನೆ ಶ್ರೀಮದ್ ಭಾಗವತೆ
ಮಹಾಮುನಿಕೃತೆ ಕಿಂವಾ ಮುನೈರೀಶ್ವರಃ ಸತ್ಯೋ ಹೃತ್ಯವರುಧ್ಯತೆ ಪ್ರಕೃತಿಭಿಃ ಶುಶ್ರೂಷುಭಿಸ್ತಕ್ಷಣ. ಧರ್ಮ ಪ್ರೋಜ್ಜಿತ ಕೈತವ. ಇದಕ್ಕಿಂತ ಇನ್ನೇನ್ ಶಬ್ದ ಆಡಬೇಕು ಭಾಗವತ ತಿಳಿಯಲಿಕ್ಕಿಲ್ಲ ಪ್ರಾಯಶಃ. ಧರ್ಮ ಪ್ರೋಜ್ಜಿತ ಕೈತವ, ಧರ್ಮ ಬಿಟ್ಟ ವ್ಯಕ್ತಿ ಅಂತ. ಧರ್ಮ ಇಲ್ಲದೆ ಕೇವಲ ಉದರಂಭರಣೆಗಾಗಿ ಉದರ ನಿಮಿತ್ತಂ ಬಹುಪಟ್ಟವೇಶಂ. ಯಾರು ನನ್ನನ್ನು ನೋಡಿ ವಾವಾ ಆಗಬೇಕು ಅಂತ ಹೇಳಿ ನಾನು ಬಟ್ಟೆ ಹಾಕೊಂಡು ನಾಟಕ ಮಾಡ್ತೇನೆ ಹೊರತು ನನ್ನಲ್ಲಿ ಪ್ರಾಮಾಣಿಕವಾದ ಭಕ್ತಿ ಇಲ್ಲ, ಅಂಥವ ಭಾಗವತ ಕೇಳುವುದಕ್ಕೆ ಅಧಿಕಾರಿ ಅಲ್ಲ. ಧರ್ಮ ಪ್ರೋಚಿತ ಕೈತವ. ಇನ್ನು ಎರಡನೇ ಕ್ವಾಲಿಟಿ ನಿರ್ಮತ್ಸರಾಣ ಸದಾ. ಮಾತ್ಸರ್ಯ ಬೇಡ ಭಾಗವತ ಕೇಳಲಿಕ್ಕೆ, ಮಾತ್ಸರ್ಯ ಬೇಡ ಭಾಗವತ ಕೇಳಲಿಕ್ಕೆ. ದೇವರಲ್ಲಿ ನಾನು ಕೇಳಬೇಕು, ದೇವರ ಅನುಗ್ರಹ ಆಗಬೇಕು ಅಂದ್ರೆ ನಾನು ಮೊದಲಿಗೆ ಶುದ್ಧನಾಗಬೇಕು, ನಾನು ಮೊದಲಿಗೆ ಮಾತ್ಸರ್ಯವನ್ನು ಬಿಡಬೇಕು. ಭಾಗವತದ ಚಿಂತನೆ ಅದು ನನ್ನ ಜೀವನೋದ್ಧಾರ ಎಂದೇ ತಿಳಿದು ನಾನು ಭಾಗವತವನ್ನ ಕೇಳಬೇಕು. ಇಷ್ಟ್ಯಾರು ಮನಸ್ಸಿನಲ್ಲಿ ಇಟ್ಟುಕೊಂಡು ಬಂದು ಭಾಗವತವನ್ನ ಕೇಳುತ್ತಾರೋ ಸದ್ಯೋ ಹೃದ್ಯವರುಚ್ಛತೆ ಕೃತಿಗೆ ಓಡಿ ಬರ್ತಾನಂತೆ ಪರಮಾತ್ಮ. ಯಾರಿಂಥವರಿದ್ದೀರಿ ಅವರ ಮನಸ್ಸಿನಲ್ಲಿ ನಾನೇ ಕೂಡ್ತೇನೆ, ಹೋಗಿ ನಾನೇ ಭಾಗವತ ಹೇಳ್ತೇನೆ, ನಾನೇ ಕೇಳಿಸ್ತೇನೆ ಅಂತ ಬರ್ತಾನಂತೆ ಪರಮಾತ್ಮ. ಅಂತಹ ಶ್ರೇಷ್ಠವಾದದ್ದು ಈ ಭಾಗವತ. ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿತಾಹ ಭುವಿ ಭಾವುಕಾಹ. ಇಂತಹ ಶ್ರೇಷ್ಠವಾದ ಭಾಗವತದ ಶ್ರವಣವನ್ನ ಯಾರು ಮಾಡ್ತಾರೋ ಅವರಿಗೆ ಎಲ್ಲ ವಿಧವಾದ ಆಪತ್ತುಗಳು, ಎಲ್ಲ ವಿಧವಾದ ವಿಪತ್ತುಗಳು ದೂರವಾಗಿ ಪರಮಾತ್ಮ ಅನುಗ್ರಹವನ್ನು ಮಾಡುತ್ತಾನೆ ಅನ್ನುವುದನ್ನ ಇಲ್ಲಿ ಮಂಗಲಾಚರಣೆಯನ್ನು ಮಾಡ್ತಾ ಮತ್ತೆ ನಾಳೆಯ ದಿನ ಭಾಗವತದ ಅಗತಿಕ್ರಮಾದಿಗಳ ಚಿಂತನೆಯನ್ನು ನಾವು ಕೇಳೋಣ ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.